ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಚಂದನ ದೂರದರ್ಶನ ವಾಹಿನಿಯಲ್ಲಿ ಆಯೋಜಿಸಿರ್ತಕ್ಕಂಥ CET ತರಬೇತಿ ಕಾರ್ಯಕ್ರಮ ವಿಕಸನ ಇದರ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತ. ನಾನು ಕೆ ಅರವಿಂದ್ ಕುಮಾರ್, ಜೀವಶಾಸ್ತ್ರ ಉಪನ್ಯಾಸಕ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ದ್ವಿತೀಯ PUCನಲ್ಲಿ ನೀವು ಓದಿರ್ತಕ್ಕಂಥ ಜೀವಶಾಸ್ತ್ರದ 2 ಅಧ್ಯಾಯಗಳ ಬಗ್ಗೆ ಕೆಲವು ಮಾದರಿ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆ 2 ಚಾಪ್ಟರ್ಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಬಯೋಡೈವರ್ಸಿಟಿ ಮತ್ತು ಕನ್ಸರ್ವೇಷನ್, ಎರಡನೆಯದು ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಮೊದಲಿಗೆ ಈ ಚಾಪ್ಟರ್ಗಳ ಮುಖ್ಯ ಅಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ನೀವು ಏನೇನು ಓದಿದ್ದೀರಿ ಪರೀಕ್ಷೆಗಾಗಿ ಅನ್ನೋದನ್ನು ಒಮ್ಮೆ ನೋಡೋಣ. ಆನಂತರ ನಿಮ್ಮೊಂದಿಗೆ ನಾನು ಕೆಲವು ಮಾದರಿ ಪ್ರಶ್ನೆಗಳನ್ನು ಹಂಚಿಕೊಳ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಬಯೋಲಾಜಿಕಲ್ ಡೈವರ್ಸಿಟಿ ಮತ್ತು ಕನ್ಸರ್ವೇಷನ್ ತುಂಬ ಆಸಕ್ತಿ ಇರತಕ್ಕಂತಹ ಒಂದು ಚಾಪ್ಟ್ರು. ಇದರೊಳಗೆ ನೀವು ಏನೇನು ಓದಿದ್ದೀರಿ ಅನ್ನೋದನ್ನು ಒಮ್ಮೆ ನೋಡೋಣ. ಮೊದಲನೇದಾಗಿ ಬಯೋಲಾಜಿಕಲ್ ಡೈವರ್ಸಿಟಿಯ ಡೆಫಿನಿಷನ್ ಏನು, ಆನಂತರ ಟೈಪ್ಸ್ ಆಫ್ ಡೈವರ್ಸಿಟಿ ಆರ್ ಟೈಪ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಏನು ಅನ್ನೋದನ್ನು ನೋಡಿದ್ರಿ. ಬಯೋಲಾಜಿಕಲ್ ಡೈವರ್ಸಿಟಿ ಅಂದರೆ ಏನು? ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ಈ ಭೂಮಿನಲ್ಲಿರ್ತಕ್ಕಂಥ ಅತ್ಯಂತ ವೈವಿಧ್ಯಮಯವಾದಂತಹ ಅನೇಕ ಪ್ರಭೇದಗಳ ಒಗ್ಗೂಡುವಿಕೆಯನ್ನೇ ನಾವು ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರಿತೇವೆ. ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದಿ ಸಮ್ ಟೋಟಲ್ ಆಫ್ ಆಲ್ ದ ಜೀನ್ಸ್, ಆಲ್ ದ ಸ್ಪೀಶೀಸ್ ಆ್ಯಂಡ್ ಎಕೋಸಿಸ್ಟಮ್ ಪ್ರೆಸೆಂಟ್ ಇನ್ ದ ಬಯೋಸ್ಪಿಯರ್. ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ನಾವು ವಿವಿಧ ಹಂತಗಳಲ್ಲಿ ಅಧ್ಯಯನ ಮಾಡ್ಬೋದು. ಯಾವುದ್ಯಾವುದು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಜೆನೆಟಿಕ್ ಡೈವರ್ಸಿಟಿ. ಜೆನೆಟಿಕ್ ಡೈವರ್ಸಿಟಿ ಅಂದರೆ ಏನು? ದ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಜೀನ್ಸ್ ವಿದಿನ್ ಎ ಸ್ಪೀಶೀಸ್. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ. ಮ್ಯಾಂಗೋ ಇರಬಹುದು, ನಮ್ಮ ದೇಶದಲ್ಲಿರ್ತಕ್ಕಂಥ ವಿವಿಧ ಮಾವಿನ ತಳಿಗಳಿರಬಹುದು, ನಮ್ಮ ದೇಶದಲ್ಲಿರ್ತಕ್ಕಂತಹ ಅಕ್ಕಿಯ ತಳಿಗಳಿರಬಹುದು. ಇಂತಹ ಅನೇಕ ಉದಾಹರಣೆಗಳನ್ನು ಜೆನೆಟಿಕ್ ಡೈವರ್ಸಿಟಿಗೆ ನೀವು ಸ್ಟಡಿ ಮಾಡಿದ್ದೀರಿ. ಎರಡನೇದು ಸ್ಪೀಶೀಸ್ ಡೈವರ್ಸಿಟಿ ಅಂದರೆ ಏನು? ಸ್ಪೀಶೀಸ್ ಡೈವರ್ಸಿಟಿ ಅಂತಂದರೆ ದ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಸ್ಪೀಶೀಸ್ ಇನ್ ಎ ಪರ್ಟಿಕ್ಯುಲರ್ ರೀಜನ್. ಅಂದರೆ ಒಂದೇ ಜೀನಸ್ನಲ್ಲಿ ಅಥವಾ ಒಂದೇ ಗ್ರೂಪ್ನಲ್ಲಿರ್ತಕ್ಕಂಥ ಅನೇಕ ವೆರೈಟೀಸ್ ಆಫ್ ಸ್ಪೀಶೀಸ್. ಇದಕ್ಕೆ ಅತ್ಯುತ್ತಮ ಉದಾಹರಣೆಯನ್ನು ನೀವು ಸ್ಟಡಿ ಮಾಡಿದ್ದೀರಿ. ಅದೇನು ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ವಿವಿಧ ಕಪ್ಪೆಯ ಪ್ರಭೇದಗಳು. ಮೂರನೇದು ಇಕೊಲಾಜಿಕಲ್ ಡೈವರ್ಸಿಟಿ, ದ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಇಕೋಸಿಸ್ಟಮ್ಸ್. ಭಾರತವನ್ನೇ ನೀವು ಗಮನಿಸಿದಾಗ ಎಂತೆಂತಹ ವೈವಿಧ್ಯಮಯವಾಗಿರ್ತಕ್ಕಂತಹ ಇಕೋಸಿಸ್ಟಮ್ಗಳನ್ನು ನೋಡಿದ್ದೀರಿ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ನೋಡಿದ್ದೀರಿ. ಥಾರ್ ಡೆಸರ್ಟ್ ಕ್ಯಾನ್ ಬಿ ಗಿವನ್ ಆಸ್ ಎನ್ ವಂಡರ್ಫುಲ್ ಎಕೋಸಿಸ್ಟಮ್. ಈ ತರಹ ಅನೇಕ ಉದಾಹರಣೆಗಳನ್ನು ನೀವು ಮೊದಲನೇ ಪಾರ್ಟ್ನಲ್ಲಿ ಅಧ್ಯಯನ ಮಾಡಿದ್ದೀರಿ. ಭೂಮಿ ಮೇಲೆ ಎಷ್ಟು ಸ್ಪೀಶೀಸ್ಗಳಿದ್ದಾವೆ, ಹೌ ಮೆನಿ ಸ್ಪೀಶೀಸ್ ಆರ್ ಪ್ರೆಸೆಂಟ್ ಆನ್ ದ ಅರ್ತ್ ಅನ್ನೋದನ್ನು ಕೂಡ ನೋಡಿದ್ದೀರಿ. ಜಗತ್ತಿನಲ್ಲಿ ಮನುಷ್ಯ ಎಂತೆಂಥ ಸಾಧನೆಗಳನ್ನು ಮಾಡಿದ್ದಾನೆ. ಮಂಗಳನಲ್ಲಿ ಸ್ಯಾಟಲೈಟನ್ನು ಕಳಿಸಿದ್ದಾನೆ, ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ. ಆದರೆ ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಮತ್ತು ಖಚಿತವಾಗಿ ಉತ್ತರ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪ್ರಶ್ನೆ ಅಂತಂದರೆ, ಹೌ ಮೆನಿ ಸ್ಪೀಶೀಸ್ ಆರ್ ಪ್ರೆಸೆಂಟ್ ಆನ್ ದ ಅರ್ತ್. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯಲ್ಲಿ 15 ಲಕ್ಷ ಅಥವಾ 1.5 ಮಿಲಿಯನ್ ಸ್ಪೀಶೀಸ್ಗಳಿದ್ದಾವೆ ಅಂತ ಅಂದಾಜು ಮಾಡಿದ್ದಾರೆ. ಅದರೊಳಗೆ ಸುಮಾರು 70% ಪ್ರಾಣಿಗಳೇ. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಗುಂಪು ಯಾವುದು ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಫೈಲಮ್ ಆರ್ಥ್ರೋಪೋಡ ಗುಂಪಿಗೆ ಸೇರಿದಂತಹ ಜೀವಿಗಳು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾವೆ, ಸುಮಾರು 70% ಆರ್ಥ್ರೋಪೋಡ ಮೆಂಬರ್ಸ್. ಅದರೊಳಗೂ ಕೂಡ ಇನ್ಸೆಕ್ಟ್ಸ್ ಆರ್ ಅರೌಂಡ್ 70%. ಸಸ್ಯಗಳು ಸುಮಾರು 22% ಇದ್ದಾವೆ. ಒಂದು ಅಂಶವನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಏನು ಅಂತಂದರೆ, ಇದು ಕಂಪ್ಲೀಟ್ ಲಿಸ್ಟ್ ಅಲ್ಲ, ಇದು ಒಂದು ಅಂದಾಜು. ಇತ್ತೀಚಿನವರೆಗೂ ಡಿಸ್ಕ್ರೈಬ್ ಮಾಡಿರ್ತಕ್ಕಂತಹ ಸ್ಪೀಶೀಸ್ಗಳ ಸಂಖ್ಯೆ 1.5 ಮಿಲಿಯನ್. ಹಾಗೆಯೇ ಯಾಕೆ ಇದು ಹೌ ಮೆನಿ ಸ್ಪೀಶೀಸ್ ಆರ್ ದೇರ್ ಆನ್ ದಿಸ್ ಅರ್ತ್ ಅನ್ನೋದನ್ನು
ನಾವು ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾನು ಈ ವಾಕ್ಯವನ್ನು ಮುಗಿಸ್ತಾ ಇರೋ ಹೊತ್ತಿಗೆ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಜೀವಿ ಶಾಶ್ವತವಾಗಿ ಕಣ್ಮರೆಯಾಗೋ ಸಾಧ್ಯತೆ ಇರುತ್ತೆ. ಕಾರಣ ಏನು ಅಂತಂದರೆ, ಮನುಷ್ಯನ ಚಟುವಟಿಕೆಗಳಿಂದಾಗಿ ಈ ಭೂಮಿಯಲ್ಲಿ ಸ್ಪೀಷೀಸ್ಗಳು ಕಣ್ಮರೆಯಾಗ್ತಾ ಇದ್ದಾವೆ. ಅದನ್ನು ಕೂಡ ನಾವು ಪ್ರಶ್ನೆಗಳಲ್ಲಿ ನೋಡೋಣ. ನಂತರ ಭೂಮಿಯಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಯಾವ ಭಾಗದಲ್ಲಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಫಾರ್ ಎಕ್ಸಾಂಪಲ್, ಪ್ಯಾಟ್ರನ್ಸ್ ಆಫ್ ಬಯೋಡೈವರ್ಸಿಟಿ. ನೀವು ಇಡೀ ಜಗತ್ತಿನ ಜೀವವೈವಿಧ್ಯದ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿದಾಗ ಟ್ರಾಪಿಕಲ್ ರೀಜನ್ಸಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಅತ್ಯಧಿಕವಾಗಿದೆ. ವೆನ್ ವಿ ಸ್ಟಾರ್ಟ್ ಮೂವಿಂಗ್ ಫ್ರಮ್ ಟ್ರಾಪಿಕಲ್ ಟವರ್ಡ್ಸ್ ದ ಆರ್ಕ್ಟಿಕ್ ರೀಜನ್, ಬಯೋಲಾಜಿಕಲ್ ಡೈವರ್ಸಿಟಿ ಕಮ್ಮಿ ಆಗತ್ತೆ ಅನ್ನೋದನ್ನು ನೀವು ನೋಡಿದ್ದೀರಿ. ಇದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಅತ್ಯುತ್ತಮ ಉದಾಹರಣೆ ನಮ್ಮ ವೆಸ್ಟರ್ನ್ ಘಾಟ್ಸ್. ಅಲ್ಲಿಂದ ನೀವೇನಾದರೂ ಥಾರ್ ಡೆಸರ್ಟ್ ಕಡೆಗೆ ಮೂವ್ ಆಗೋದಾದರೆ ಬಯೋಲಾಜಿಕಲ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಎರಡನೇದು, ಜಗತ್ತಿನಲ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಗೆ ನಾವು ಕೊಡ್ತಕ್ಕಂಥ ಅತ್ಯುತ್ತಮ ಉದಾಹರಣೆ ಅಮೆಝೋನಿಯನ್ ರೈನ್ ಫಾರೆಸ್ಟ್. ಅದನ್ನು ನಾವು ಲಂಗ್ಸ್ ಆಫ್ ದ ನೇಚರ್ ಅಂತ ಕರಿತೀವಿ. ಜಗತ್ತಿನ 20% ಆಕ್ಸಿಜನನ್ನು ರಿಲೀಸ್ ಮಾಡ್ತಕ್ಕಂಥದ್ದು ಅಮೆಝೋನಿಯನ್ ಫಾರೆಸ್ಟ್. ಅಮೆಝೋನಿಯನ್ ಫಾರೆಸ್ಟ್ನಲ್ಲಿರ್ತಕ್ಕಂಥ ಬೃಹದಾಕಾರದ ಸಸ್ಯಗಳು ಮತ್ತು ಪ್ರಾಣಿಗಳು ಅಥವಾ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದರೆ, ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಟು ದ ಇಕೋಸಿಸ್ಟಮ್? ಬಯೋಲಾಜಿಕಲ್ ಡೈವರ್ಸಿಟಿ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಮೋರ್ ದ ಡೈವರ್ಸಿಟಿ ಮೋರ್ ದ ಅಡ್ವಾಂಟೇಜಸ್. ಮೋರ್ ದ ಡೈವರ್ಸಿಟಿ ಎವಲ್ಯೂಷನ್ ಅಕ್ಕರ್ಸ್ ಇನ್ ಎ ವೆರಿ ಸ್ಟಡಿ ಫೇಸ್. ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ನಾನು ಒಂದು ರಿವೆಟ್ ಪಾಪರ್ ಹೈಪಾಥಿಸಿಸ್ನ ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಂತರ ನೀವು ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ ಟು ದ ಇಕೋಸಿಸ್ಟಮ್ ಸ್ಟಡಿ ಮಾಡಿದ್ದೀರಿ. ಇದರೊಳಗೆ ಒಂದು ಎಕ್ಸ್ಪೆರಿಮೆಂಟನ್ನು ಸ್ಟಡಿ ಮಾಡಿದ್ದೀರಿ, ಡೇವಿಡ್ ಟಿಲ್ಮನ್ಸ್ ಎಕ್ಸ್ಪೆರಿಮೆಂಟ್. ಗ್ರೇಟರ್ ದ ಸ್ಪೀಷೀಸ್ ಡೈವರ್ಸಿಟಿ ಮೋರ್ ದ ಸ್ಟೆಬಿಲಿಟಿ ಇನ್ ಎನ್ ಇಕೋಸಿಸ್ಟಮ್ ಅನ್ನೋದನ್ನು ತನ್ನ ಎಕ್ಸ್ಪೆರಿಮೆಂಟ್ಗಳಲ್ಲಿ ಡೇವಿಡ್ ಟಿಲ್ಮನ್ ತೋರಿಸ್ಕೊಟ್ಟಿದ್ದಾನೆ. ಹಾಗೆಯೇ ಒಂದು ಹೈಪಾಥಿಸಿಸ್ನ ಸ್ಟಡಿ ಮಾಡಿದ್ದೀರಿ, ರಿವೆಟ್ ಪಾಪರ್ ಹೈಪಾಥಿಸಿಸ್ ಅಂತ ಕರಿತೀವಿ. ರಿವೆಟ್ ಪಾಪರ್ ಹೈಪಾಥಿಸಿಸ್ ಗಿವನ್ ಬೈ ಪೌಲ್ ಎಲ್ರಿಶ್. ಈ ಹೈಪಾಥಿಸಿಸ್ನಲ್ಲಿ ಪೌಲ್ ಎಲ್ರಿಶ್ ಇಕೋಸಿಸ್ಟಮ್ನಲ್ಲಿರ್ತಕ್ಕಂಥ ಸ್ಪೀಷೀಸ್ ಡೈವರ್ಸಿಟಿಯನ್ನು ಮತ್ತು ಇಕೋಸಿಸ್ಟಮ್ನ ಒಂದು ವಿಮಾನಕ್ಕೆ ಕಂಪೇರ್ ಮಾಡ್ತಾನೆ. ವಿಮಾನವನ್ನು ಇಕೋಸಿಸ್ಟಮ್ಗೆ ಕಂಪೇರ್ ಮಾಡಿದರೆ ವಿಮಾನದಲ್ಲಿರ್ತಕ್ಕಂಥ ಅನೇಕ ರಿವೆಟ್ಗಳನ್ನು ಸ್ಪೀಷೀಸ್ ಡೈವರ್ಸಿಟಿಗೆ ಕಂಪೇರ್ ಮಾಡ್ತಾನೆ. ಇದರ ಇಂಪಾರ್ಟೆನ್ಸನ್ನು ರಿವೆಟ್ ಪಾಪರ್ ಹೈಪಾಥಿಸಿಸ್ನಲ್ಲಿ ಸ್ಟಡಿ ಮಾಡಿದ್ದೀರಿ. ನಂತರ ಬಯೋಡೈವರ್ಸಿಟಿ ಹೇಗೆ ಲಾಸ್ ಆಗ್ತಾ ಇದೆ, ಮನುಷ್ಯನ ಚಟುವಟಿಕೆಗಳಿಂದಾಗಿ ಭೂಮಿಯಲ್ಲಿ ಜೀವವೈವಿಧ್ಯ ಹೇಗೆ ನಷ್ಟ ಆಗ್ತಾ ಇದೆ ಅನ್ನೋದನ್ನು ಸ್ಟಡಿ ಮಾಡಿದ್ದೀರಿ. ಇದಕ್ಕಿರ್ತಕ್ಕಂತಹ 4 ಇಂಪಾರ್ಟೆಂಟ್ ಕಾರಣಗಳನ್ನು ನೀವು ನೋಡಿದ್ದೀರಿ. ಲಾಸ್ ಆಫ್ ಬಯೋಡೈವರ್ಸಿಟಿ, ಈ ಭೂಮಿಯಲ್ಲಿ ಜೀವವೈವಿಧ್ಯ ಹೇಗೆ ನಷ್ಟ ಆಗ್ತಾ ಇದೆ, ಹೇಗೆ ನಾಶವಾಗ್ತಾ ಇದೆ, ಮನುಷ್ಯನ ಚಟುವಟಿಕೆಗಳಿಂದಾಗಿ ಹೇಗೆ ಭೂಮಿಯಲ್ಲಿ ಜೀವಿಗಳು ಕಣ್ಮರೆಯಾಗ್ತಿದ್ದಾವೆ ಶಾಶ್ವತವಾಗಿ ಅನ್ನೋದನ್ನು ಇದರೊಳಗೆ ಓದಿದ್ದೀರಿ. ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಲಾಸ್ ಆಫ್ ಬಯೋಡೈವರ್ಸಿಟಿಗೆ ಕಾರಣಗಳೇನು ಅನ್ನುವಂಥದ್ದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಈ ಹಿಂದೆ ಭೂಮಿಯ ಇತಿಹಾಸದಲ್ಲಿ ಅನೇಕ ಬಾರಿ ಮಾಸ್ ಎಕ್ಸ್ಟಿಂಕ್ಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿದ್ದಾವೆ. ಆದರೆ ಇವತ್ತು ಆಗ್ತಾ ಇರತಕ್ಕಂತಹ ಎಕ್ಸ್ಟಿಂಕ್ಷನನ್ನು 6th ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಇದಕ್ಕೆ ಮನುಷ್ಯನ ಚಟುವಟಿಕೆಗಳೇ ಕಾರಣ. ಅದಕ್ಕೆ ಸಂಬಂಧಪಟ್ಟಂತಹ ಈವಿಲ್ ಕ್ವಾರ್ಟ್ರೇಟ್ಸ್ ಯಾವುದು ಅನ್ನೋದನ್ನು ನೀವು ಸ್ಟಡಿ ಮಾಡಿದ್ದೀರಿ. ಅದು ಹ್ಯಾಬಿಟ್ಯಾಟ್ ಲಾಸ್ ಮತ್ತು ಫ್ರ್ಯಾಗ್ಮೆಂಟೇಷನ್ ಇರ್ಬೋದು, ಅದು ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ಇರ್ಬೋದು, ನಾವು ನಮ್ಮ ನಾಗರಿಕತೆಯಲ್ಲಿ ಅತಿಯಾಗಿ ಬಳಸಿದಂತಹ ಜೀವಿಗಳು, ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಕರಿತೀವಿ. ಇದರ ಬಗ್ಗೆ ಲಾಸ್ ಆಫ್ ಬಯೋಡೈವರ್ಸಿಟಿನಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ಹಾಗೆಯೇ ಬಯೋಡೈವರ್ಸಿಟಿ ನಾಶ ಆಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದು ಹೇಗೆ, ಹೌ ಡು ವಿ ಕನ್ಸರ್ವ್ ಬಯೋಲಾಜಿಕಲ್ ಡೈವರ್ಸಿಟಿ, ಯಾವ್ಯಾವ ಮೆಥಡ್ಗಳಿದ್ದಾವೆ, ಎಕ್ಸಿಟಿವ್ ಕನ್ಸರ್ವೇಷನ್ ಅಂದರೆ ಏನು, ಇನ್ಸಿಟಿವ್ ಕನ್ಸರ್ವೇಷನ್ ಅಂದರೆ ಏನು, ಅದರೊಳಗೆ ಯಾವ್ಯಾವ ವಿಧಗಳಿದ್ದಾವೆ, ಹಾಗೂ ಬಯೋಲಾಜಿಕಲ್ ಡೈವರ್ಸಿಟಿಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಈ ಹಂತದಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ. ಪ್ರಿಯ ವಿದ್ಯಾರ್ಥಿಗಳೇ, ಈ
ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾದರಿ ಪ್ರಶ್ನೆಗಳನ್ನು ನಾವು ಈಗ ಒಂದೊಂದಾಗಿ ಚರ್ಚೆ ಮಾಡೋಣ. ಈಗ ಬಯೋಲಾಜಿಕಲ್ ಡೈವರ್ಸಿಟಿ ಮತ್ತು ಕನ್ಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಮೊದಲನೇ ಪ್ರಶ್ನೆ, ಇನ್ ಇಂಡಿಯಾ ದೇರ್ ಆರ್ ಅಬೌಟ್ 1000 different varieties of mango. What level of biodiversity it represents? 4 ಆಪ್ಷನ್ಗಳನ್ನು ನೋಡೋಣ. ಮೊದಲನೇದು ಜೆನೆಟಿಕ್ ಡೈವರ್ಸಿಟಿ, ಎರಡನೇದು ಇಕೋಸಿಸ್ಟಮ್ ಡೈವರ್ಸಿಟಿ, ಮೂರನೇದು ಸ್ಪೀಷೀಸ್ ಡೈವರ್ಸಿಟಿ, ನಾಲ್ಕನೆಯದು ಕಮ್ಯುನಿಟಿ ಡೈವರ್ಸಿಟಿ. ಇದರಲ್ಲಿ ಪ್ರತಿಯೊಂದಕ್ಕೂ ಕೂಡ ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕಮ್ಯುನಿಟಿ ಡೈವರ್ಸಿಟಿಗೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತ. ಕಮ್ಯುನಿಟೀಸ್ ಆರ್ ಎನ್ ಇಂಟರಾಕ್ಷನ್ ಆಫ್ ಡಿಫರೆಂಟ್ ಸ್ಪೀಷೀಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಜನರ ಇನ್ ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ಇದಕ್ಕೆ ನಾನು ಕೊಡಬಹುದಾದಂಥ ಅತ್ಯುತ್ತಮ ಉದಾಹರಣೆ ಅಂದರೆ ಆಸ್ಟ್ರೇಲಿಯಾದ ಹತ್ತಿರ ಇರತಕ್ಕಂತಹ ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ ಇರ್ತಕ್ಕಂತಹ ಕೋರಲ್ಗಳು. ಆದ್ದರಿಂದ ಕಮ್ಯುನಿಟೀಸ್ನಲ್ಲಿ ಬೇರೆ ಬೇರೆ ಸ್ಪೀಷೀಸ್ಗಳು ಮತ್ತು ಜೀನಸ್ಗಳು ಬರ್ತವೆ. ಎರಡನೇದು ಸ್ಪೀಷೀಸ್ ಡೈವರ್ಸಿಟಿ, ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಸ್ಪೀಷೀಸ್. ಇದಕ್ಕೆ ಅತ್ಯುತ್ತಮ ಉದಾಹರಣೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಫ್ರಾಗ್ಸ್. ಮೂರನೇದು ಇಕೋಸಿಸ್ಟಮ್ ಡೈವರ್ಸಿಟಿ. ಭಾರತದಲ್ಲಿ ಎಂತೆಂತಹ ವೈವಿಧ್ಯಮಯವಾದಂತಹ ಇಕೋಸಿಸ್ಟಮ್ಗಳನ್ನು ನಾವು ನೋಡಿದ್ದೀವಿ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇರ್ಬೋದು, ಅಥವಾ ಡೆಸರ್ಟ್ ಇರ್ಬೋದು, ಕೋನಿಫರಸ್ ಫಾರೆಸ್ಟ್ ಇರ್ಬೋದು. ಆದರೆ ಮ್ಯಾಂಗೋ ಅನ್ನುವಂಥ ಉದಾಹರಣೆಯನ್ನು ತಗೊಂಡಾಗ, ಮ್ಯಾಂಜಿಫೆರಾ ಇಂಡಿಕಾ ಅನ್ನುವಂಥ ಒಂದೇ ಒಂದು ಸ್ಪೀಷೀಸ್ನ ತಗೊಂಡಾಗ ಭಾರತದಲ್ಲಿ ಕಡಿಮೆ ಅಂತಂದರೆ 1000 ವಿವಿಧ ತಳಿಯ ಮಾವಿನ ವೆರೈಟಿಗಳನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ದಿಸ್ ಈಸ್ ಬಿಕಾಸ್ ಆಫ್ ದ ವೆರೈಟಿ ಅಟ್ ದ ಲೆವೆಲ್ ಆಫ್ ಜೀನ್ಸ್. ಎ ಸಿಂಗಲ್ ಸ್ಪೀಷೀಸ್ ಹ್ಯಾವ್ ಜೆನೆಟಿಕ್ ವೇರಿಯೇಷನ್ ಓವರ್ ಇಟ್ಸ್ ಡಿಸ್ಟ್ರಿಬ್ಯೂಷನಲ್ ರೇಂಜ್. ಇದಕ್ಕೆ ಮ್ಯಾಂಜಿಫೆರಾ ಇಂಡಿಕಾ ಜೆನೆಟಿಕ್ ಡೈವರ್ಸಿಟಿಗೆ ಅತ್ಯುತ್ತಮವಾದಂಥ ಉದಾಹರಣೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆನೆಟಿಕ್ ಡೈವರ್ಸಿಟಿ. ಇದೇ ತರಹ ಜೆನೆಟಿಕ್ ಡೈವರ್ಸಿಟಿಗೆ ಇನ್ನೂ 2 ಉದಾಹರಣೆಗಳಿದ್ದಾವೆ. ಒಂದು ಭಾರತದಲ್ಲಿರ್ತಕ್ಕಂತಹ 50,000ಕ್ಕೂ ಹೆಚ್ಚಿನ ಅಕ್ಕಿಯ ತಳಿಗಳು. ಇನ್ನೊಂದು ಉತ್ತಮ ಉದಾಹರಣೆಯನ್ನು ನೀವು ನೆನಪಿಟ್ಕೊಂಡಿರಿ. ಹಿಮಾಲಯದ ತಪ್ಪಲಿನಲ್ಲಿ ಬೆಳೀತಾ ಇರತಕ್ಕಂತಹ ರಾವುಲ್ಫಿಯಾ ಸರ್ಪೆಂಟೈನಾ ಗಿಡ ತಯಾರು ಮಾಡ್ತಕ್ಕಂತಹ ರಿಸರ್ಪಿನ್ ಅನ್ನುವಂಥ ಒಂದು ಕೆಮಿಕಲ್ಲು. ಇದು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇರುತ್ತೆ. ರಾವುಲ್ಫಿಯಾ ಸರ್ಪೆಂಟೈನಾ ಒಂದೇ ಸ್ಪೀಷೀಸ್, ಆದರೆ ಡಿಫ್ರೆಂಟ್ ಕೆಮಿಕಲ್ಸ್ನ ತಯಾರು ಮಾಡುತ್ತೆ. ಆದ್ದರಿಂದ ಈ 3 ಕೂಡ ಜೆನೆಟಿಕ್ ಡೈವರ್ಸಿಟಿಗೆ ಉತ್ತಮವಾದಂತಹ ಉದಾಹರಣೆ ಆಗ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆನೆಟಿಕ್ ಡೈವರ್ಸಿಟಿ.
read the following statements about the importance of genetic diversity within a population. ಮೊದಲನೇ ಸ್ಟೇಟ್ಮೆಂಟು, ದ ಪಾಪ್ಯುಲೇಷನ್ ಈಸ್ ಲೆಸ್ ಸಸೆಪ್ಟಬಲ್ ಟು ಡಿಸೀಸಸ್. ಎರಡನೇ ಸ್ಟೇಟ್ಮೆಂಟು, ಇಂಡಿವಿಜುವಲ್ಸ್ ಆಫ್ ದ ಪಾಪ್ಯುಲೇಷನ್ ಕ್ಯಾನ್ ಸರ್ವೈವ್ ವೆನ್ ದ ಎನ್ವಿರಾನ್ಮೆಂಟ್ ಚೇಂಜಸ್. ಮೂರನೇ ಸ್ಟೇಟ್ಮೆಂಟು, ಮ್ಯೂಸಿಯಮ್ಸ್ ಕ್ಯಾನ್ ಹ್ಯಾವ್ ಮೋರ್ ರಿಯಲಿಸ್ಟಿಕ್ ಕಲೆಕ್ಷನ್ಸ್. ಜೆನೆಟಿಕ್ ಡೈವರ್ಸಿಟಿ ಯಾಕೆ ಒಂದು ಇಕೋಸಿಸ್ಟಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪೂರಕವಾಗಿ ನಾನೊಂದು ಉದಾಹರಣೆಯನ್ನು ಕೊಡೋಕ್ಕೆ ಬಯಸ್ತೇನೆ. ಈಗ ಅತ್ಯಂತ ಕಾಮನ್ನಾಗಿ ಕಾಣಿಸ್ಕೊಳ್ತಾ ಇರತಕ್ಕಂತಹ ಒಂದು ಇನ್ಫೆಕ್ಷನ್ ಅಂತಂದರೆ ಕಣ್ಣಿನ ಇನ್ಫೆಕ್ಷನ್, ಕಂಜಕ್ಟಿವೈಟಿಸ್ ಅಂತ ಕರಿತೀವಿ. ಇಟ್ ಈಸ್ ಎ ವೈರಲ್ ಇನ್ಫೆಕ್ಷನ್. ಮನುಷ್ಯರಲ್ಲಿ ಈ ಇನ್ಫೆಕ್ಷನ್ ಈಗ ಕಾಣಿಸ್ತಾ ಇದೆ. ಆದರೆ ಒಂದನ್ನು ನೀವು ಗಮನಿಸಿರ್ಬೋದು, ಎಲ್ಲರಿಗೂ ಈ ಇನ್ಫೆಕ್ಷನ್ ಬರೋದಿಲ್ಲ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಯೋಚನೆ ಮಾಡಿ. ನಮ್ಮೊಳಗಿರ್ತಕ್ಕಂತಹ, ನಮ್ಮ ಪಾಪ್ಯುಲೇಷನ್ಲಿರ್ತಕ್ಕಂಥ ಜೆನೆಟಿಕ್ ಡೈವರ್ಸಿಟಿ ಒಂದು ಮೇಜರ್ ರೀಸನ್ ಇದಕ್ಕೆ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ದ ಪಾಪ್ಯುಲೇಷನ್ ಈಸ್ ಲೆಸ್ ಸಸೆಪ್ಟಬಲ್ ಟು ಡಿಸೀಸಸ್. ಅಂದರೆ ಅರ್ಥ ಏನು? ಮೋರ್ ದ ಜೆನೆಟಿಕ್ ಡೈವರ್ಸಿಟಿ, ಲೆಸ್ ಸಸೆಪ್ಟಬಿಲಿಟಿ ಟು ಡಿಸೀಸಸ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಂಡಿವಿಜುವಲ್ಸ್ ಆಫ್ ದ ಪಾಪ್ಯುಲೇಷನ್ ಕ್ಯಾನ್ ಸರ್ವೈವ್ ಇನ್ ದ ಎನ್ವಿರಾನ್ಮೆಂಟ್ ಚೇಂಜಸ್. ಎನ್ವಿರಾನ್ಮೆಂಟಲ್ ಡಿಸ್ಟರ್ಬೆನ್ಸಸ್ ಆದಾಗ, ಎನ್ವಿರಾನ್ಮೆಂಟಲ್ಲಿ ಬದಲಾವಣೆಗಳಾದಾಗ, ಡಿಸ್ಟ್ರಕ್ಷನ್ಸ್ ಆದಾಗ, ಜೆನೆಟಿಕ್ ಡೈವರ್ಸಿಟಿ ಹೆಚ್ಚಿಗೆ ಇದ್ದಾಗ ರೆಸಿಸ್ಟೆನ್ಸ್ ಕೂಡ ಹೆಚ್ಚಿಗೆ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೂರನೇ ಸ್ಟೇಟ್ಮೆಂಟ್, ಮ್ಯೂಸಿಯಮ್ಸ್ ಕ್ಯಾನ್ ಹ್ಯಾವ್ ಮೋರ್ ರಿಯಲಿಸ್ಟಿಕ್ ಕಲೆಕ್ಷನ್. ಅದು ಈ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರ ಆಗೋದಿಲ್ಲ. ಆದ್ದರಿಂದ ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಕರೆಕ್ಟಾದ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, 1 and 2 ಓನ್ಲಿ. The organization which publishes the red list of species is option A, UNEP, option B, WWF, option C, ICFRE, option D, IUCN. ಮೊದಲನೇದಾಗಿ ರೆಡ್ ಲಿಸ್ಟ್ ಅಂದರೆ ಏನು ಅಂತ ನೋಡೋಣ. ರೆಡ್ ಲಿಸ್ಟ್ ಈಸ್ ಎ ಲಿಸ್ಟ್ ಆಫ್ ಸ್ಪೀಷೀಸ್ ದಟ್ ಆರ್ ಅಂಡರ್ ದ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್ or endangered or vulnerable or they are critically endangered. ಇದನ್ನು ಎಂಡೇಂಜರ್ಡ್ ಲಿಸ್ಟ್ ಅಂತ ಕರೆಯೋಣ. ಈ ಲಿಸ್ಟನ್ನು ಪಬ್ಲಿಷ್ ಮಾಡೋ ಆರ್ಗನೈಸೇಷನ್ ಯಾವುದು? ಮೊದಲನೇ ಆಪ್ಷನ್ ನೋಡಿ, UNEP. UNEP ಅಂತಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತ. ಈ ಆರ್ಗನೈಸೇಷನಿನ ಕೆಲಸ ಏನು ಅಂತಂದರೆ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ ಬೇಕಾದಂಥ ಪಾಲಿಸೀಸ್ನ ಡೆವಲಪ್ ಮಾಡೋದು. ಎರಡನೇದು WWF, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಕರಿತೀವಿ. ಇವರ ಕೆಲಸ ಏನು ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಕನ್ಸರ್ವೇಷನನ್ನು ಹಮ್ಮಿಕೊಳ್ಳೋದು. ICFRE ಅಂತಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಫಾರೆಸ್ಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್. ಈ ಕೌನ್ಸಿಲ್ನ ಉದ್ದೇಶ ಏನು ಅಂತಂದರೆ ಫಾರೆಸ್ಟ್ ಎಜುಕೇಷನ್ ಮತ್ತು ಫಾರೆಸ್ಟ್ ಡೆವಲಪ್ಮೆಂಟ್ನ ರಿಸರ್ಚನ್ನು ಮಾಡ್ತಕ್ಕಂಥದ್ದು. IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಈ ಸಂಸ್ಥೆ ಜಗತ್ತಿನಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಎಂಡೇಂಜರ್ಡ್ ಸ್ಪೀಷೀಸ್ ಅವುಗಳನ್ನು ಪಟ್ಟಿ ಮಾಡುತ್ತೆ. ಆ ಪಟ್ಟಿಯನ್ನೇ ನಾವು ರೆಡ್ ಲಿಸ್ಟ್ ಅಂತ ಕರಿತೀವಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ IUCN. IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್.
ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಹುನಿರೀಕ್ಷಿತ ವಿಕಸನ ಕಾರ್ಯಕ್ರಮವು ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ನುರಿತ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಮಾಸಸ್ ಮತ್ತು ಫರ್ನ್ಸ್ ವ್ಯಾಸ್ಕ್ಯುಲಾರ್ ಪ್ಲಾಂಟಿನ ಒಂದು ಗುಂಪು ಇದು. So these membrane proteins involved are highly specific. Or for a sinular suffix, and of course there are some restrictions that we can see later. And that is taken here as the reciprocal. NH2 ಮೈನಸ್ ಆದಮೇಲೆ ಟರ್ಷರಿ ಬ್ಯೂಟಾಕ್ಸೈಡ್ ಯಾವುದಿದೆ, ಸಿಇಟಿ ಸಿದ್ಧತೆಗೆ ಸಂಬಂಧಿಸಿದ ಈ ಕಾರ್ಯಕ್ರಮವು ಪ್ರತಿದಿನ ಬೆಳಿಗ್ಗೆ 8ರಿಂದ 9ರವರೆಗೆ ಹಾಗೂ ರಾತ್ರಿ 10:30ರಿಂದ 11:30 ತನಕ ಪ್ರಸಾರವಾಗಲಿದೆ. ತಪ್ಪದೇ ವೀಕ್ಷಿಸಿ. ವಿಕಸನ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಮಾತ್ರ. Which of the following represent maximum number of species among global biodiversity? ಈ ಜಗತ್ತಿನ ಜೀವವೈವಿಧ್ಯದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ ಯಾವುದು? ಅದಕ್ಕೆ 4 ಆಪ್ಷನ್ಗಳನ್ನು ನೋಡೋಣ. ಮೊದಲು ಎ ಆಲ್ಗೆ, ಬಿ ಲೈಕೆನ್ಸ್, ಸಿ ಫಂಜೈ, ಡಿ ಮಾಸಸ್ ಮತ್ತು ಫರ್ನ್ಸ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಮತ್ತು ನ್ಯಾಚುರಲ್ ರಿಸೋರ್ಸಸ್, IUCN ಅಂತ ಕರಿತೀವಿ, 2004ರಲ್ಲಿ ಈ ಭೂಮಿ ಮೇಲಿರ್ತಕ್ಕಂತಹ ವಿವಿಧ ಸ್ಪೀಶೀಸ್ಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅಂದರೆ ಅವರ ಎಸ್ಟಿಮೇಟ್ ಪ್ರಕಾರ ಈ ಭೂಮಿನಲ್ಲಿ 15 ಲಕ್ಷ ವಿವಿಧ ಸ್ಪೀಶೀಸ್ಗಳಿದ್ದಾವೆ. ಅದು ಪ್ಲ್ಯಾಂಟ್ ಮತ್ತು ಅನಿಮಲ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡಿದೆ. ಅದರೊಳಗೆ 70% ಅನಿಮಲ್ಸೇ ಆಗಿದ್ದಾವೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಹಾಗಿದ್ದರೆ ಈ 4 ಆಯ್ಕೆಗಳಲ್ಲಿ ಯಾವ ಗುಂಪು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರಭೇದಗಳನ್ನು ಹೊಂದಿದೆ ಅನ್ನೋದನ್ನು ನೋಡಬೇಕು. ಆಲ್ಗೆ ಸುಮಾರು 16,000 ವಿವಿಧ ಸ್ಪೀಶೀಸ್ಗಳನ್ನು ಹೊಂದಿರತಕ್ಕಂಥದ್ದು. ಲೈಕೆನ್ಸ್ ಅರೌಂಡ್ 17,000 ಸ್ಪೀಶೀಸ್ ಆರ್ ಪ್ರೆಸೆಂಟ್. ಮಾಸಸ್ ಮತ್ತು ಫರ್ನ್ಸ್ ವ್ಯಾಸ್ಕ್ಯುಲಾರ್ ಪ್ಲಾಂಟಿನ ಒಂದು ಗುಂಪು ಇದು. ಇದು ಸುಮಾರು 16,000 ವಿವಿಧ ಸ್ಪೀಶೀಸ್ಗಳಿದ್ದಾವೆ ಅಂತ ಪಟ್ಟಿ ಮಾಡಿದ್ದಾರೆ. ಫಂಜೈ ನಮಗೆಲ್ಲರಿಗೂ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ಗುಂಪಿದು. ಈ ಜಗತ್ತಿನಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂತಹ ಕಿಂಗ್ಡಮ್. ಇದಕ್ಕೆ ಬರ್ತಕ್ಕಂಥ ಜೀವಿಗಳೆಲ್ಲವೂ ಕೂಡ ಹೆಟೆರೋಟ್ರೋಫ್ಸ್. ಎಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಕೊಳಿತಾ ಇದೆಯೋ ಅಲ್ಲಿ ಫಂಜೈಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಫಂಜೈ includes a number of heterotrophic organisms which do not contain chlorophyll. ಫಂಜೈನಿಂದ ಅನುಕೂಲವೂ ಇದೆ, ನಮಗೆ ಅನಾನುಕೂಲವೂ ಇದೆ. IUCN ಲಿಸ್ಟ್ ಪ್ರಕಾರ ಈ ಭೂಮಿನಲ್ಲಿ ಸುಮಾರು 69,000 ವಿವಿಧ ಸ್ಪೀಶೀಸ್ ಆಫ್ ಫಂಜೈ ಇದ್ದಾವೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಆದ್ದರಿಂದ ಈ 4 ಉತ್ತರಗಳಲ್ಲಿ ಫಂಜೈ ಈಸ್ ದಿ ಕರೆಕ್ಟ್ ಆನ್ಸರ್. ದಿಸ್ ಕಂಟೈನ್ಸ್ highest number of species among 4 options in global biological diversity. Maximum nutritional diversity found in the group. Option A Monera, Option B Plantae, Option C Fungi, Option D Animalia. ನಾವು ನ್ಯೂಟ್ರಿಷನ್ನಲ್ಲಿ ವಿವಿಧ ರೀತಿಗಳನ್ನು ನೋಡಿದ್ದೇವೆ. ಕೆಲವು ಜೀವಿಗಳು ಆಟೋಟ್ರೋಪ್ಸ್, ಕೆಲವುದು ಹೆಟೆರೋಟ್ರೋಪ್ಸ್. ಆಟೋಟ್ರೋಪ್ಸ್ನಲ್ಲಿ ಕೆಲವು ಫೋಟೋ ಆಟೋಟ್ರೋಪ್ಸ್, ಕೆಲವು ಕೀಮೋ ಆಟೋಟ್ರೋಪ್ಸ್. ಹೆಟೆರೋಟ್ರೋಪ್ಸಲ್ಲಿ ಕೆಲವು ಪ್ಯಾರಾಸೈಟ್ಸ್, ಕೆಲವು ಸ್ಯಾಪ್ರೋಫೈಟ್ಸ್. ಈ 4 ಆಪ್ಷನ್ನಲ್ಲಿ ಕಿಂಗ್ಡಮ್ ಅನಿಮೇಲಿಯಾ ನೋಡೋಣ. ಅನಿಮಲ್ ಕಿಂಗ್ಡಮ್ಗೆ ಬರ್ತಕ್ಕಂತಹ ಎಲ್ಲ ಜೀವಿಗಳು ಹೆಟೆರೋಟ್ರೋಪ್ಸ್ ಆಗಿರ್ತವೆ. ಅದರೊಳಗೆ ಕೆಲವು ಪ್ಯಾರಾಸೈಟ್ಗಳು ಇದ್ದಾವೆ. ಕಿಂಗ್ಡಮ್ ಫಂಜೈ, ದಿಸ್ ಇನ್ಕ್ಲೂಡ್ಸ್ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ದೇ ಮೇ ಬಿ ಐದರ್ ಪ್ಯಾರಾಸೈಟಿಕ್ ಆರ್ ಸ್ಯಾಪ್ರೋಫೈಟಿಕ್ ಆರ್ ಕಾಪ್ರೋಫಿಲಿಕ್. ಪ್ಲ್ಯಾಂಟೆ, ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂತಹ ಎಲ್ಲ ಜೀವಿಗಳು ಆಟೋಟ್ರೋಫಿಕ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಆಗಿದ್ದಾವೆ. ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಮೊನೇರಾಕ್ಕೆ ಬರ್ತಕ್ಕಂತಹ ಆರ್ಗ್ಯಾನಿಸಮ್ಸ್ ಯಾವ್ದ್ಯಾವುದು ಅಂತ ಯೋಚನೆ ಮಾಡಿ. ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಗುಂಪಿನಲ್ಲಿರ್ತಕ್ಕಂತಹ ವಿವಿಧ ರೀತಿಯ ನ್ಯೂಟ್ರಿಷನ್ ಅಥವಾ ಮೋಡ್ ಆಫ್ ನ್ಯೂಟ್ರಿಷನನ್ನು ಯೋಚನೆ ಮಾಡಿ. ಕೆಲವು ಬ್ಯಾಕ್ಟೀರಿಯಾಗಳು ಫೋಟೋ ಆಟೋಟ್ರೋಪ್ಸ್, ಕೆಲವು ಬ್ಯಾಕ್ಟೀರಿಯಾಗಳು ಕೀಮೋ ಆಟೋಟ್ರೋಪ್ಸ್, ಕೆಲವು ಬ್ಯಾಕ್ಟೀರಿಯಾಗಳು ಸ್ಯಾಪ್ರೋಫೈಟ್ಸ್, ಕೆಲವು ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ಸ್.
ಇದಕ್ಕೆ ಅನೇಕ ಉದಾಹರಣೆಗಳನ್ನು ನೀವು ಫಸ್ಟ್ ಪಿ ಯು ಸಿನಲ್ಲಿ ಓದಿದ್ದೀರಿ. ಆದ್ದರಿಂದ ಬಯೋಲಾಜಿಕಲ್ ಡೈವರ್ಸಿಟಿನಲ್ಲಿ ಸರ್ವೈವಲ್ ದೃಷ್ಟಿಯಿಂದ ನ್ಯೂಟ್ರಿಷನಲ್ ಡೈವರ್ಸಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಆದ್ದರಿಂದ ಈ 4 ಗುಂಪನ್ನು ಅಬ್ಸರ್ವ್ ಮಾಡಿದಾಗ ಕಿಂಗ್ಡಮ್ ಮೊನೇರಾ ಹ್ಯಾಸ್ ಮ್ಯಾಕ್ಸಿಮಮ್ ನ್ಯೂಟ್ರಿಷನಲ್ ಡೈವರ್ಸಿಟಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಂಗ್ಡಮ್ ಮೊನೇರಾ. Some of the reasons for the existence of greater biological diversity in tropical forests is given below. 1. Tropical regions subjected to frequent glaciations in the past. 2. Tropical regions are less seasonal than temperate ones. 3. Tropical regions promote niche specialization. 4ನೇ ಸ್ಟೇಟ್ಮೆಂಟು, ಮೋರ್ ಸೋಲಾರ್ ಎನರ್ಜಿ ಈಸ್ ಅವೈಲಬಲ್ ಇನ್ ದ ಟ್ರಾಪಿಕ್ಸ್. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾದ ಸ್ಟೇಟ್ಮೆಂಟ್ಗಳು ಅನ್ನೋದನ್ನು ನಾವು ಹುಡುಕಬೇಕಾಗತ್ತೆ. ಟೆಂಪರೇಟ್ ರೀಜನಲ್ಲಿರ್ತಕ್ಕಂತಹ ಫಾರೆಸ್ಟು ಮತ್ತು ಟ್ರಾಪಿಕಲ್ ರೀಜನಲ್ಲಿರ್ತಕ್ಕಂಥ ಫಾರೆಸ್ಟನ್ನು ಕಂಪೇರ್ ಮಾಡ್ತಾ ಹೋಗೋಣ. ಟ್ರಾಪಿಕಲ್ ರೀಜನ್ಸಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಹೆಚ್ಚಿಗೆ ಇದೆ ಅನ್ನೋದು ನಮಗೆ ಗೊತ್ತಿದೆ. ಇದಕ್ಕೆ ಕಾರಣಗಳೇನು ಅನ್ನುವುದನ್ನು ನಾವು ಹುಡುಕೊಳ್ತಾ ಹೋಗಬೇಕು. ಮೊದಲನೆಯ ಬಹಳ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ, ಭೂಮಿಯ ಎವಲ್ಯೂಷನರಿ ಹಿಸ್ಟ್ರಿಯನ್ನು ನಾವು ನೋಡಿದಾಗ ಭೂಮಿಯ ಇತಿಹಾಸದಲ್ಲಿ ಆಗಿಂದಾಗ್ಗೆ ಗ್ಲೇಷಿಯೇಷನ್ಸ್ ಆಗಿರೋದು ಕಂಡುಬರ್ತದೆ. ಆ ಗ್ಲೇಷಿಯೇಷನ್ಸ್ ಎಲ್ಲಿ ಆಗಿದೆ ಹೆಚ್ಚಿಗೆ? ಅದು ಟೆಂಪರೇಟ್ ರೀಜನ್ಸಲ್ಲಿ. ಟ್ರಾಪಿಕಲ್ ರೀಜನ್ಸಲ್ಲಿ ಗ್ಲೇಷಿಯೇಷನ್ಸ್ ಆಗಿರ್ತಕ್ಕಂತಹ ಸಾಧ್ಯತೆಗಳು ತುಂಬ ಕಮ್ಮಿ. 2ನೇದು, ಟೆಂಪರೇಟ್ ರೀಜನ್ಸ್ಗೆ ಕಂಪೇರ್ ಮಾಡಿದರೆ ಟ್ರಾಪಿಕಲ್ ರೀಜನ್ಸ್ನಲ್ಲಿ ದ ಸೀಸನ್ಸ್ ಆರ್ ಆಲ್ಮೋಸ್ಟ್ ಪ್ರಿಡಿಕ್ಟಬಲ್ ಆ್ಯಂಡ್ ಕಾನ್ಸ್ಟೆಂಟ್. ಸೀಸನಲ್ ವೇರಿಯೇಷನ್ಸ್ ತುಂಬ ಕಮ್ಮಿ ಇರುತ್ತೆ. ಇದು ಟ್ರಾಪಿಕಲ್ ರೀಜನ್ಸನ್ನ ಒಂದು ಸ್ಪೆಷಾಲಿಟಿ ಟೆಂಪರೇಟ್ ರೀಜನ್ಸ್ಗೆ ಕಂಪೇರ್ ಮಾಡಿದರೆ. 3ನೇದು, ಟ್ರಾಪಿಕಲ್ ರೀಜನ್ಸಲ್ಲಿ ಸೋಲಾರ್ ಎನರ್ಜಿ ಹೆಚ್ಚಿಗೆ ಸಿಗುತ್ತೆ, ಆದ್ದರಿಂದ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಇರುತ್ತೆ. 4ನೇದು, ಟ್ರಾಪಿಕಲ್ ರೀಜನ್ಸಲ್ಲಿ ಒಂದು ಮುಖ್ಯವಾದಂತಹ ಕ್ಯಾರೆಕ್ಟರ್ ಏನು ಅಂತಂದರೆ, ಭೂಮಿಯ ಇತಿಹಾಸವನ್ನು ಗಮನಿಸಿದಾಗ ಟ್ರಾಪಿಕಲ್ ರೀಜನ್ಸ್ನಲ್ಲಿ ಸೀಸನಲ್ ಫ್ಲಕ್ಚುಯೇಷನ್ಸ್ ಕಮ್ಮಿ ಇರೋದರಿಂದ, ಸೀಸನ್ಸ್ ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ಅಲ್ಲಿ ಎವಲ್ಯೂಷನ್ಗೆ ತುಂಬ ಸಮಯ ಸಿಗತ್ತೆ ಅಂತಕ್ಕಂಥದ್ದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಟ್ರಾಪಿಕಲ್ ರೀಜನ್ಸಿಗೆ ಕಂಪೇರ್ ಮಾಡಿದ್ರೆ ಟೆಂಪರೇಟ್ ರೀಜನ್ಸಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಕಮ್ಮಿ. ಯಾಕೆ ಅಂತಂದರೆ, ಮೊದಲನೇದು, ಟ್ರಾಪಿಕಲ್ ರೀಜನ್ಸ್ ಆರ್ ಲೆಸ್ ಸೀಸನಲ್ ದ್ಯಾನ್ ಟೆಂಪರೇಟ್ ಒನ್ಸ್. 2ನೇದು, ಟ್ರಾಪಿಕಲ್ ರೀಜನ್ಸ್ ಪ್ರಮೋಟ್ ನಿಶ್ ಸ್ಪೆಷಲೈಸೇಷನ್ ಬಿಕಾಸ್ ದೇ ಗೆಟ್ ಮೋರ್ ಟೈಮ್ ಫಾರ್ ಸ್ಪೀಷೀಸ್ ಡೈವರ್ಸಿಫಿಕೇಷನ್ ಆ್ಯಂಡ್ ಎವಲ್ಯೂಷನ್. 3ನೇದು, ಮೋರ್ ಸೋಲಾರ್ ಎನರ್ಜಿ ಈಸ್ ಅವೈಲಬಲ್ ಇನ್ ಟ್ರಾಪಿಕ್ಸ್, ಆದ್ದರಿಂದ ಪ್ರೊಡಕ್ಟಿವಿಟಿ ಈಸ್ ಮೋರ್ ಪ್ರೊಡಕ್ಟಿವಿಟಿ ಹೆಲ್ಪ್ಸ್ ಇನ್ ಮೋರ್ ಸ್ಟೆಬಿಲಿಟಿ. ಆದ್ದರಿಂದ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಅಂತಂದರೆ, ಮೊದಲನೇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಯಾಕೆಂದರೆ ಟ್ರಾಪಿಕಲ್ ರೀಜನ್ಸ್ ಆರ್ ಸಬ್ಜೆಕ್ಟೆಡ್ ಟು ಫ್ರೀಕ್ವೆಂಟ್ ಗ್ಲೇಷಿಯೇಷನ್ಸ್ ಅಂತ ಇದೆ, ಆದರೆ ಟೆಂಪರೇಟ್ ರೀಜನ್ಸು ಫ್ರೀಕ್ವೆಂಟ್ ಗ್ಲೇಷಿಯೇಷನ್ಗೆ ಒಳಗಾಗಿದ್ವು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಮತ್ತು ಸ್ಟೇಟ್ಮೆಂಟ್ 4. Which one of the following is not in the red list published by IUCN in 2004? ಈ ವಾಕ್ಯವನ್ನು ಓದಿದಾಗ ಇದರೊಳಗೊಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಅದನ್ನು ನೀವು ಗಮನಿಸಬೇಕು. ನಾಟ್ ಇನ್ ದ ರೆಡ್ ಲಿಸ್ಟ್. ಇದಕ್ಕೆ 4 ಆಪ್ಷನ್ಗಳನ್ನು ನೋಡೋಣ. ಎ, ಡೋಡೋ, ಬಿ, ಕ್ವಾಗಾ, ಸಿ, ಥೈಲಸೈನ್, ಡಿ, ಕ್ಯಾಥೆರಾಂಥಸ್. Dodo is a flightless bird that was present in Mauritius. It became extinct. Quagga is a variety of zebra which became extinct in 19th century. Thylacine, another animal which became extinct in the beginning of the 20th century. ಹಾಗಿದ್ರೆ ಕ್ಯಾಥೆರಾಂಥಸ್ ಏನು ಅನ್ನೋದನ್ನು ನಾವು ನೋಡಬೇಕು.
ಕ್ಯಾಥರಾಂಥಸ್ ಈಸ್ ಆಲ್ಸೋ ಕಾಲ್ಡ್ ಪೆರಿವಿಂಕಲ್. ಈ ಗಿಡದ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಗಿಡದಿಂದ ಒಂದು ಕೆಮಿಕಲ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಅದರ ಹೆಸರು ವಿನ್ಕೈಸ್ಟ್ರಿನ್ ಅಂತ. ಇದನ್ನು ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಆಗಿ ಈ ವಿನ್ಕೈಸ್ಟ್ರಿನ್ನ ಯೂಸ್ ಮಾಡ್ತಾರೆ. ಆದ್ದರಿಂದ ಈ 4 ಉದಾಹರಣೆಗಳಲ್ಲಿ ಡೋಡೋ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್, ಕ್ವಗ್ಗಾ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್, ಥೈಲಸೀನ್ ಇದನ್ನು ಟಾಸ್ಮೇನಿಯನ್ ಟೈಗರ್ ಅಂತಲೂ ಕರೀತಾರೆ, ಇದು ಎಕ್ಸ್ಟಿಂಕ್ಟು. ಆದರೆ ಕ್ಯಾಥರಾಂಥಸ್ಸು ಇಟ್ಸ್ ಎ ಲಿವಿಂಗ್ ಆರ್ಗ್ಯಾನಿಸಮ್. ಇವಾಗ ನಾವು ನೋಡ್ತೀವಿ, ಇದನ್ನು ನಿತ್ಯಪುಷ್ಪ ಅಂತ ಕರಿತೇವೆ. ಆದ್ದರಿಂದ IUCN ರೆಡ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಜೀವಿಗಳಲ್ಲಿ ಎಕ್ಸ್ಟಿಂಕ್ಟ್ ಯಾವುದು, ಎಂಡೇಂಜರ್ಡ್ ಯಾವುದು, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವುದು, ವಲ್ನರಬಲ್ ಯಾವುದು ಅನ್ನೋದನ್ನು ನೋಡಿದ್ದೀವಿ. ಆದ್ದರಿಂದ ಈ ಪ್ರಶ್ನೆಗೆ ಮೊದಲ 3 ಉತ್ತರಗಳು ಸೂಕ್ತವಾಗೋದಿಲ್ಲ, ಯಾಕೆಂದರೆ ನಾಟ್ ಪ್ರೆಸೆಂಟ್ ಇನ್ ದ ರೆಡ್ ಲಿಸ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಕ್ಯಾಥರಾಂಥಸ್ ಅಥವಾ ಕ್ಯಾಥರಾಂಥಸ್ ರೋಸಿಯಸ್. ಇದೇ ಪ್ರಶ್ನೆನ ಇನ್ನೊಂದು ರೀತಿಯಲ್ಲಿ ಹೇಗೆ ಕೇಳ್ಬೋದು ಅನ್ನೋದನ್ನು ಯೋಚನೆ ಮಾಡೋಣ. ನಾನು ಸ್ವಲ್ಪ ಮಾಡಿಫೈ ಮಾಡಿ ಹೇಳ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ರೆಸೆಂಟ್ ಇನ್ ದ ರೆಡ್ ಲಿಸ್ಟ್ ಪಬ್ಲಿಷ್ಡ್ ಬೈ IUCN ಅಂತ ಕೇಳಿ, ಈ 4 ಉದಾಹರಣೆಗಳನ್ನು ಕೇಳಿ, ಈ 4 ಉದಾಹರಣೆಗಳಲ್ಲಿ ಯಾವ್ಯಾವ ಜೀವಿಗಳು ರೆಡ್ ಲಿಸ್ಟಲ್ಲಿ ಇದ್ದಾವೆ ಅಂತ ಕೇಳಬಹುದು. ಆಗ ಉತ್ತರ ಡೋಡೋ, ಕ್ವಗ್ಗಾ ಮತ್ತು ಥೈಲಸೀನ್ ಇದು 3 ಕೂಡ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ಸ್. ಆದರೆ ಕ್ಯಾಥರಾಂಥಸ್ ಇಟ್ ಈಸ್ ನಾಟ್ ಎನ್ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್. ಆದ್ದರಿಂದ ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ನೀವು ಉತ್ತರವನ್ನು ಹುಡುಕುವ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳ್ಬೋದು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಎ ಸ್ಪೀಶೀಸ್ ಫೇಸಿಂಗ್ ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್ ಇನ್ ದ ಇಮಿಡಿಯೇಟ್ ಫ್ಯೂಚರ್ ಈಸ್ ಕಾಲ್ಡ್ ಆಪ್ಷನ್ ಎ ಕ್ರಿಟಿಕಲಿ ಎಂಡೇಂಜರ್ಡ್, ಆಪ್ಷನ್ ಬಿ ಎಕ್ಸ್ಟಿಂಕ್ಟ್, ಆಪ್ಷನ್ ಸಿ ವಲ್ನರಬಲ್, ಆಪ್ಷನ್ 4 ಎಂಡೆಮಿಕ್. ಉತ್ತರವನ್ನು ಹುಡುಕೋದಕ್ಕಿಂತ ಮೊದಲು ಈ 4 ಆಪ್ಷನ್ಗಳ ಡೆಫಿನಿಷನ್ಗಳನ್ನು ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಎಂಡೆಮಿಕ್ ಅಂದರೆ ಏನು? ಎಂಡೆಮಿಕ್ ಸ್ಪೀಶೀಸ್ ಇಸ್ ಎ ಸ್ಪೀಶೀಸ್ ವಿಚ್ ಈಸ್ ಕನ್ಫೈನ್ಡ್ ಆರ್ ರಿಸ್ಟ್ರಿಕ್ಟೆಡ್ ಟು ಎ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ರೀಜನ್ ಆ್ಯಂಡ್ ಫೌಂಡ್ ನೋವೇರ್ ಎಲ್ಸ್. ಇದಕ್ಕೆ ಉದಾಹರಣೆಯಾಗಿ ಪಶ್ಚಿಮ ಘಟ್ಟಗಳಲ್ಲಿರುವ ಅನೇಕ ಕಪ್ಪೆಯ ಪ್ರಭೇದಗಳನ್ನು ನಾವು ನೀಡಬಹುದು. ವಲ್ನರಬಲ್ ಸ್ಪೀಶೀಸ್ ಅಂದರೆ ಏನು? Vulnerable species is a species which is reducing in its population and facing a threat in the near future ಅಂತ ಅರ್ಥ. In the future, vulnerable species may become endangered. Their number is drastically coming down. Extinct species ಅಂದರೆ ಏನು? Extinct species is a species which was present on the earth but it is not present in today's earth. ಅಂದರೆ ಭೂಮಿಯಿಂದ ಈ ಜೀವಿ ಶಾಶ್ವತವಾಗಿ ಕಣ್ಮರೆಯಾಗಿದೆ ಅಂತ ಅರ್ಥ. ಇದಕ್ಕೆ ಉದಾಹರಣೆಯಾಗಿ ಡೋಡೋ ಅನ್ನುವಂಥ ಫ್ಲೈಟ್ಲೆಸ್ ಬರ್ಡನ್ನು ನಾವು ನೀಡಬಹುದು. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಏನು? ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಈಸ್ ಎ ಸ್ಪೀಶೀಸ್ ಹೂಸ್ ನಂಬರ್ ಹ್ಯಾಸ್ ಬಿಕಮ್ ವೆರಿ ವೆರಿ ಲೋ ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಇಟ್ ಮೇ ಬಿಕಮ್ ಎಕ್ಸ್ಟಿಂಕ್ಟ್ ಇನ್ ದ ಇಮಿಡಿಯೇಟ್ ಫ್ಯೂಚರ್ ಅಂತ ಅರ್ಥ. ಇದಕ್ಕೆ ರಾವುಲ್ಫಿಯ ಸರ್ಪೆಂಟೈನ ಉತ್ತಮ ಉದಾಹರಣೆ. ಆದ್ದರಿಂದ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ದ ಸ್ಪೀಶೀಸ್ ವಿಚ್ ಈಸ್ ಫೇಸಿಂಗ್ ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್, ಅಂದರೆ ಇವುಗಳ ಸಂಖ್ಯೆ ಕಮ್ಮಿಯಾಗಿದೆ, ಭವಿಷ್ಯದಲ್ಲಿ ಇದು ಎಕ್ಸ್ಟಿಂಕ್ಷನ್ಗೆ ಒಳಗಾಗಬಹುದು ಅಂತ ಅರ್ಥ. ಆದ್ದರಿಂದ ಈ 4 ಆಪ್ಷನ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಟಿಕಲಿ ಎಂಡೇಂಜರ್ಡ್. ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿ ಕೇಳ್ಬೋದು. ಎ ಸ್ಪೀಶೀಸ್ ವಿಚ್ ಈಸ್ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆನ್ ದ ಅರ್ತ್ ಯಾವುದು ಅಂತ ಕೇಳಿದರೆ, ಎಕ್ಸ್ಟಿಂಕ್ಟ್ ಸ್ಪೀಶೀಸ್ಗೆ ನಾವು ಉದಾಹರಣೆ ಕೊಡೋದಾದರೆ ಡೈನೋಸಾರ್ಗಳನ್ನು ಕೊಡ್ಬೋದು, ಅಥವಾ ಡೋಡೋ ಅನ್ನುವಂಥ ಜೀವಿಯನ್ನು ಕೊಡ್ಬೋದು, ಅಥವಾ ಜಾವಾ ಅಥವಾ ಬಾಲಿ ಟೈಗರ್ನ ಉದಾಹರಣೆಯಾಗಿ ಕೊಡ್ಬೋದು. ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳ್ಬೋದು. ಎ ಸ್ಪೀಶೀಸ್ ಹೂಸ್ ಪಾಪ್ಯುಲೇಷನ್ ಈಸ್ ರೆಡ್ಯೂಸಿಂಗ್ ಡ್ರಾಸ್ಟಿಕಲಿ ಆ್ಯಂಡ್ ಇಟ್ ಮೇ ಬಿಕಮ್ ಎಂಡೇಂಜರ್ಡ್ ಯಾವುದು ಅಂತ ಕೇಳಿದರೆ ಉತ್ತರ ವಲ್ನರಬಲ್ ಸ್ಪೀಶೀಸ್ ಆಗುತ್ತೆ. ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳೋಣ. ಎ ಸ್ಪೀಶೀಸ್ ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಟು ಎ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾ ಫೌಂಡ್ ನೋವೇರ್ ಇನ್ ದ ವರ್ಲ್ಡ್, ಅದಕ್ಕೆ ಆದರೆ ಉತ್ತರ ಎಂಡೆಮಿಕ್ ಸ್ಪೀಶೀಸ್ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಕ್ರಿಟಿಕಲಿ ಎಂಡೇಂಜರ್ಡ್.
Wildlife Protection Act India was enacted in the year? Option A 1986, option 2 2002, option 3 1972, option D 1980. ಈ 4 ಬೇರೆ ಬೇರೆ ಆಪ್ಷನ್ಗಳಲ್ಲಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಆ್ಯಕ್ಟ್ಗಳು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದಾವೆ ಅನ್ನೋದನ್ನು ಒಂಚೂರು ಅಬ್ಸರ್ವ್ ಮಾಡೋಣ. 1986 ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬಂತು. 2002 ಭಾರತದಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ ಜಾರಿಗೆ ಬಂತು. 1980 ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬಂತು. 1972ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬಂತು. ಅದರಿಂದ 4 ವರ್ಷಗಳು 4 ಬೇರೆ ಬೇರೆ ಆ್ಯಕ್ಟ್ಗಳು ಬಂದಿರುವಂತಹ ಹಿಸ್ಟಾರಿಕಲ್ ಎವಿಡೆನ್ಸು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1972. ಸಿ ಈಸ್ ದಿ ಕರೆಕ್ಟ್ ಆನ್ಸರ್. An example for alien species invasion which resulted in the loss of indigenous species is option A Nile perch, option B cyclid fish, option C Catharanthus, option D lotus. Alien species andre ಏನು? A species which is not present in a particular geographical region but introduced into that region from somewhere else either accidentally or by ಕಂಟ್ಯಾಮಿನೇಷನ್ ವಿತ್ ದ ಫುಡ್ ಮೆಟೀರಿಯಲ್. ಅಂತಹ ಸ್ಪೀಷೀಸ್ಗೆ ರಿಪ್ರೊಡಕ್ಷನ್ ಎಬಿಲಿಟಿ ಹೆಚ್ಚಿಗೆ ಇದ್ದಾಗ ಹೊಸ ಜಾಗದಲ್ಲಿ ಏಲಿಯನ್ ಸ್ಪೀಷೀಸು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿಬಿಡ್ತವೆ. ಹಾಗೂ ಲೋಕಲ್ ವೆರೈಟೀಸ್, ಅದನ್ನು ಇಂಡಿಜಿನಸ್ ವೆರೈಟಿ ಅಥವಾ ನಾಟಿ ವೆರೈಟಿ ಅಂತ ಕರೆಯೋಣ, ಆ ಜೀವಿಗಳ ಎಕ್ಸಿಸ್ಟೆನ್ಸಿಗೆ ತೊಂದರೆ ಮಾಡ್ತವೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದ್ದೇವೆ. ಉದಾಹರಣೆಗೆ ನಮ್ಮ ದೇಶಕ್ಕೆ ಬಂದಂತಹ ಪಾರ್ಥೇನಿಯಂ ಇರ್ಬೋದು ಅಥವಾ ಲಂಟಾನ ಇರಬಹುದು, ಹೇಗೆ ನಮ್ಮ ದೇಶದಲ್ಲಿ ಕಳೆಯಾಗಿ ಬೆಳೆದಿದ್ದಾವೆ ಅನ್ನೋದನ್ನು ನೀವು ಗಮನಿಸಿದಿರಿ. ಅದೇ ಥರ ನಮ್ಮ ವಾಟರ್ ಬಾಡೀಸ್ನಲ್ಲಿ ಹೇಗೆ ಐಕಾರ್ನಿಯಾ ನಮ್ಮ ದೇಶದಲ್ಲದ ಸ್ಪೀಷೀಸ್ ನಮ್ಮ ದೇಶಕ್ಕೆ ಬಂದು ಹೇಗೆ ನಮ್ಮ ದೇಶದ ಲೋಕಲ್ ವೆರೈಟಿಯನ್ನು ನಾಶ ಮಾಡಿದೆ ಅನ್ನೋದನ್ನು ನೀವು ನೋಡಿದ್ದೀರಿ. ಅದೇ ಥರ ಲೇಕ್ ವಿಕ್ಟೋರಿಯಾದಲ್ಲಿ ನೈಲ್ ಪರ್ಚ್ ಅನ್ನುವಂಥ ಸ್ಪೀಷೀಸ್ನ ಇಂಟ್ರಡ್ಯೂಸ್ ಮಾಡಿದಾಗ ಅಲ್ಲಿದ್ದಂತಹ ಸುಮಾರು 200 ವಿವಿಧ ರೀತಿಯ ಇಂಡಿಜಿನಸ್ ಫಿಶ್ ವೆರೈಟೀಸ್ ನಾಶ ಆದವು ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಲ್ ಪರ್ಚ್, ವಿಚ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ರಿಸಲ್ಟೆಡ್ ಇನ್ ದ ಡಿಸ್ಟ್ರಕ್ಷನ್ ಆಫ್ ದ ಇಂಡಿಜಿನಸ್ ವೆರೈಟಿ ಆಫ್ ಫಿಶಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಹುನಿರೀಕ್ಷಿತ ವಿಕಸನ ಕಾರ್ಯಕ್ರಮವು ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ನುರಿತ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ. But how to calculate the instantaneous EMF, the EMF produced at some instant? What is the shortcut? Condenser will be completely charged. You have some options given. Make use of those options. Try to analyze with the options. The second product is carboxylic acid if you use strong oxidizing agent. ಸಿಇಟಿ ಸಿದ್ಧತೆಗೆ ಸಂಬಂಧಿಸಿದ ಈ ಕಾರ್ಯಕ್ರಮವು ಪ್ರತಿದಿನ ಬೆಳಿಗ್ಗೆ 8ರಿಂದ 9ರವರೆಗೆ ಹಾಗೂ ರಾತ್ರಿ 10:30ರಿಂದ 11:30 ತನಕ ಪ್ರಸಾರವಾಗಲಿದೆ. ತಪ್ಪದೇ ವೀಕ್ಷಿಸಿ. ವಿಕಸನ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಮಾತ್ರ. Which one of the following is not observed in biodiversity hotspots? A. Species richness, B. Endemism, C. Accelerated species loss, D.
ಲೆಸ್ಸರ್ ಇಂಟರ್ ಸ್ಪೆಸಿಫಿಕ್ ಇಂಟರಾಕ್ಷನ್. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಏನು? Hotspot is a region where maximum species biodiversity or species richness is found. ಎರಡನೇದು, hotspot is a region where large number of endemic species are found. Endemic species are those species which are confined to a particular geographical region and found nowhere else. ಮೂರನೇದು, ಈ ಶಬ್ದದಲ್ಲಿ ಹಾಟ್ ಸ್ಪಾಟ್ ಅಂತ ಇದೆ. ಹಾಟ್ ಅನ್ನುವಂಥ ಶಬ್ದವನ್ನು ಯಾಕೆ ಬಳಕೆ ಮಾಡಿದ್ದಾರೆ ಅಂತಂದರೆ, ಈ ಏರಿಯಾದಲ್ಲಿ ಅಥವಾ ಈ ಜಿಯೋಗ್ರಫಿಕಲ್ ರೀಜನ್ನಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿನಲ್ಲಿ ಕೆಲವು ಸ್ಪೀಷೀಸ್ಗಳು ನಾಶವಾಗ್ತಿದ್ದಾವೆ ಅನ್ನುವಂಥದ್ದು ಕಂಡುಬಂದಿದೆ. ಆದ್ದರಿಂದ ಅದನ್ನು ಹಾಟ್ ಸ್ಪಾಟ್ ಅಂತ ಕರೀತಾರೆ. ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದೆ. ಏನು ಅಂತಂದರೆ, ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಷೀಸ್ ಇಂಟರ್ಯಾಕ್ಷನನ್ನು ಅಬ್ಸರ್ವ್ ಮಾಡ್ಬೋದು. ಆದ್ದರಿಂದ ಈ ಡೆಫಿನಿಷನ್ ಪ್ರಕಾರ ಸ್ಪೀಷೀಸ್ ರಿಚ್ನೆಸ್, ಎಂಡೆಮಿಸಮ್ ಆ್ಯಂಡ್ ಆಕ್ಸಲರೇಟೆಡ್ ಸ್ಪೀಷೀಸ್ ಲಾಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಆದರೆ ಲೆಸ್ಸರ್ ಇಂಟರ್ ಸ್ಪೆಸಿಫಿಕ್ ಇಂಟರ್ಯಾಕ್ಷನ್ ಅಂತ ಇದೆ. ಹಾಟ್ಸ್ಪಾಟ್ಸ್ನಲ್ಲಿ ಮ್ಯಾಕ್ಸಿಮಮ್ ಇಂಟರ್ ಸ್ಪೆಸಿಫಿಕ್ ಇಂಟ್ರಾಕ್ಷನ್ನ ನೋಡ್ತೀವಿ. ಆದ್ದರಿಂದ ವಿಚ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇದಕ್ಕೆ ಕರೆಕ್ಟಾದ ಉತ್ತರ ಲೆಸ್ಸರ್ ಇಂಟರ್ ಸ್ಪೆಸಿಫಿಕ್ ಇಂಟರ್ಯಾಕ್ಷನ್. An example for ex-situ conservation is option A, wildlife sanctuary, option B, sacred grove, option C, national park, option D, seed bank. ex-situ conservation ಅಂದರೆ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ex-situ conservation is a method of conservation where the species are taken out from the areas where they are present and they are protected under controlled environmental conditions under human care. ಇದರ ವಿರುದ್ಧ ಪದವನ್ನು ನೆನಪು ಮಾಡ್ಕೊಳ್ಳಿ. ಎಕ್ಸಿಟು ಕನ್ಸರ್ವೇಷನ್ಗೆ ವಿರುದ್ಧವಾದ ಪದ ಇನ್ಸಿಟು ಕನ್ಸರ್ವೇಷನ್. ಇನ್ಸಿಟು ಕನ್ಸರ್ವೇಷನ್ ಅಂದರೆ ಏನು? ಇನ್ಸಿಟು ಕನ್ಸರ್ವೇಷನ್ ಈಸ್ ದ ಮೆಥಡ್ ಆಫ್ ಕನ್ಸರ್ವಿಂಗ್ ದ ವೈಲ್ಡ್ ಲೈಫ್ ಇನ್ ಇಟ್ಸ್ ಓನ್ ಹ್ಯಾಬಿಟ್ಯಾಟ್. ನಾವು ಯಾವುದೋ ಒಂದು ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಿದರೆ ಆ ಫಾರೆಸ್ಟಲ್ಲಿರ್ತಕ್ಕಂತಹ ಬಯೋಡೈವರ್ಸಿಟಿಯ ಎಲ್ಲ ಸ್ಟ್ರ್ಯಾಟವನ್ನು ಪ್ರೊಟೆಕ್ಟ್ ಮಾಡಿದಾಗತ್ತೆ. ಅದನ್ನು ಇನ್ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಇನ್ಸಿಟು ಕನ್ಸರ್ವೇಷನ್. ಸೇಕ್ರೆಡ್ ಗ್ರೂವ್, ಎ ಪ್ಲೇಸ್ ವೇರ್ ದ ಪ್ಲಾಂಟ್ ಆರ್ ದ ಅನಿಮಲ್ ಈಸ್ ಪ್ರೊಟೆಕ್ಟೆಡ್ ಬಿಕಾಸ್ ಆಫ್ ಲೋಕಲ್ ಟ್ರೆಡಿಷನ್ಸ್. ಅದು ಕೂಡ ಒಂದು ಅರ್ಥದಲ್ಲಿ ಇನ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆಯಾಗತ್ತೆ. ನ್ಯಾಷನಲ್ ಪಾರ್ಕ್ಸ್, where plants and animals are protected in its own habitat. This is also an example for in situ conservation. Option D, seed bank. Seed bank ಅಂದರೆ ಏನು? Seed bank is a collection of local varieties of seeds belonging to different species which is protected under controlled environmental conditions for the future use. ಅಂದರೆ ಅವುಗಳ ಲೋಕಲ್ ಹ್ಯಾಬಿಟ್ಯಾಟಿಂದ, ನೇಟಿವ್ ಹ್ಯಾಬಿಟ್ಯಾಟಿಂದ ತಗೊಂಡು ಬಂದು ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಪ್ರಶ್ನೆಗೆ ಆ್ಯನ್ ಎಕ್ಸಾಂಪಲ್ ಫಾರ್ ಎಕ್ಸಿಟು ಕನ್ಸರ್ವೇಷನ್ ಯಾವುದು ಅಂತ ಕೇಳಿದಾಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸೇಕ್ರೆಡ್ ಗ್ರೂವ್ ಮತ್ತು ನ್ಯಾಷನಲ್ ಪಾರ್ಕ್ ಮೂರೂ ಕೂಡ ಇನ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆಯಾಗೋದ್ರಿಂದ ಸೀಡ್ ಬ್ಯಾಂಕ್ ಬಿಕಮ್ಸ್ ಎನ್ ಆಪ್ಷನ್. ಸೊ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೀಡ್ ಬ್ಯಾಂಕ್ ಬದಲಿಗೆ ಕ್ರಯೋ ಪ್ರಿಸರ್ವೇಷನ್ ಅನ್ನುವಂತಹ ಆಪ್ಷನ್ನು ಬರಬಹುದು. ಆದ್ದರಿಂದ ಝೂ ಅಂತಲೂ ಬರಬಹುದು ಅಥವಾ ಬೊಟಾನಿಕಲ್ ಗಾರ್ಡನ್ ಅಂತಲೂ ಬರಬಹುದು. ಬೊಟಾನಿಕಲ್ ಗಾರ್ಡನ್, ಸೀಡ್ ಬ್ಯಾಂಕ್ಸ್, ಕ್ರಯೋ ಪ್ರಿಸರ್ವೇಷನ್, ಝೂ ಆರ್ ಝುವಲಾಜಿಕಲ್ ಪಾರ್ಕ್ ಎಲ್ಲವೂ ಕೂಡ ಎಕ್ಸಿಟು ಕನ್ಸರ್ವೇಷನ್ಗೆ ಉದಾಹರಣೆ ಆಗ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಸೀಡ್ ಬ್ಯಾಂಕ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಏರ್ ಪಲ್ಯೂಷನ್ ಫ್ರಮ್ ಆಟೋಮೊಬೈಲ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಫಿಟ್ಟಿಂಗ್ ಎ
cyclone separator, B. electrostatic precipitator, C. catalytic converter, D. wet scrubber. ಈ 4 ಆಪ್ಷನ್ಗಳಲ್ಲಿ ಇರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಪಲ್ಯೂಷನನ್ನು ಕಂಟ್ರೋಲ್ ಮಾಡೋಕ್ಕೆ ಬಳಸ್ತಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್. ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ನಲ್ಲಿ ಪಲ್ಯೂಟೆಂಟ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ನ ಯೂಸ್ ಮಾಡ್ತಾರೆ. ಅದೇ ಥರ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ನಲ್ಲಿ ಹಾರ್ಮ್ಫುಲ್ ಗ್ಯಾಸಸ್ನ ತೆಗೆಯೋದಕ್ಕೆ ವೆಟ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾರೆ. ಹಾಗೆ ಇಂಡಸ್ಟ್ರೀಸ್ನಲ್ಲಿ ಹಾರ್ಮ್ಫುಲ್ ಗ್ಯಾಸಸ್, ಅದು ಗ್ಯಾಷಿಯಸ್ ಫೇಸಲ್ಲಿರ್ಬೋದು, ಲಿಕ್ವಿಡ್ ಫೇಸಲ್ಲಿರ್ಬೋದು, ಅದರ ಜೊತೆಗೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರ್ಬೋದು, ಅದನ್ನು ಫಿಲ್ಟರ್ ಮಾಡೋದಕ್ಕೆ, ವಾಟರ್ ಮೀಡಿಯಾದಲ್ಲಿ ಫಿಲ್ಟರ್ ಮಾಡೋದಕ್ಕೆ ಸೈಕ್ಲೋನ್ ಸಪ್ರೇಟರ್ ಅನ್ನುವಂಥ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ. ಹಾಗಿದ್ರೆ ಕೆಟಲಿಟಿಕ್ ಕನ್ವರ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಕೆಟಲಿಟಿಕ್ ಕನ್ವರ್ಟರ್ಸ್ ಆರ್ ದ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಟು ರೆಡ್ಯೂಸ್ ದ ರೇಟ್ ಆಫ್ ಪಲ್ಯೂಷನ್. ಕೆಟಲಿಟಿಕ್ ಕನ್ವರ್ಟರ್ಸ್ ಏನು ಕೆಲಸ ಮಾಡ್ತವೆ ಅಂತಂದರೆ, ಅವುಗಳು ಹಾರ್ಮ್ಫುಲ್ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸನ್ನು ಗ್ಯಾಸ್ ಆಗಿ, ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾಟರ್ ಆಗಿ ಕನ್ವರ್ಟ್ ಮಾಡಿ ಲೆಸ್ ಪಲ್ಯೂಟೆಂಟ್ ಆಗಿ ಕೊಡ್ತವೆ. ಇದರ ಅಡ್ವಾಂಟೇಜ್ ಏನು ಅಂತಂದರೆ ಪಲ್ಯೂಷನ್ ಲೆವೆಲ್ನ ಕಮ್ಮಿ ಮಾಡಬಹುದು. ಇದರೊಳಗೆ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ, ರೋಡಿಯಂ ಮತ್ತು ಪೆಲ್ಲಾಡಿಯಂ ಥರದ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆದರೆ ಒಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ, ಆಟೋಮೊಬೈಲ್ಸ್ನಲ್ಲಿ ಕೆಟಲಿಟಿಕ್ ಕನ್ವರ್ಟರ್ಸ್ನ ಯೂಸ್ ಮಾಡಿದಾಗ ಪಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಲೆಡ್ ಫ್ರೀ ಪೆಟ್ರೋಲ್ನೇ ಯೂಸ್ ಮಾಡಬೇಕಾಗತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಟಲಿಟಿಕ್ ಕನ್ವರ್ಟರ್. ಮುಂದಿನ ಪ್ರಶ್ನೆ, ಯೂಟ್ರೋಫಿಕೇಷನ್ ಈಸ್ ಕಾಸ್ಡ್ ಬೈ ರನ್ ಆಫ್ ಕಂಟೈನಿಂಗ್ ನ್ಯೂಟ್ರಿಯೆಂಟ್ಸ್ ದಟ್ ಡಸ್ ವಾಟ್ ಟು ಕಿಲ್ ಫಿಶ್ ಇನ್ ಎ ಲೇಕ್. ಆಪ್ಷನ್ ಎ, algae overproduce and die, bacteria use up all oxygen. Option 2, algae overproduce and crowd out the fishes. Option C, fish overproduce and eat all sources of food and then starve. Option 4, algae overproduce oxygen which is toxic to fish in high quantities. ಯೂಟ್ರೋಫಿಕೇಷನ್ ಅಂದರೆ ಏನು? ಯೂಟ್ರೋಫಿಕೇಷನ್ ಈಸ್ ದ ಪ್ರೊಸೆಸ್ ಆಫ್ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಆಫ್ ವಾಟರ್ ಬಿಕಾಸ್ ಆಫ್ ದ ಎಂಟ್ರಿ ಆಫ್ ನ್ಯೂಟ್ರಿಯೆಂಟ್ಸ್ ವಿಚ್ ಲೇಟರ್ ಲೀಡ್ಸ್ ಟು ದ ಲಾಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಆರ್ ದ ಸ್ಪೀಶೀಸ್ ಡೈವರ್ಸಿಟಿ ಇನ್ ದಟ್ ವಾಟರ್ ಬಾಡಿ. ಯೂಟ್ರೋಫಿಕೇಷನ್ ಈಸ್ ಎ ನ್ಯಾಚುರಲ್ ಫಿನಾಮಿನಾ. ಕಾಲಕ್ರಮೇಣ ಕೆರೆಯೊಂದಕ್ಕೆ ನ್ಯೂಟ್ರಿಯೆಂಟ್ಗಳು ಬಂದು ಸೇರೋದ್ರಿಂದ ನ್ಯೂಟ್ರಿಯೆಂಟ್ಗಳನ್ನು ಉಪಯೋಗಿಸಿ ಬೆಳೆಯುವಂತಹ ಜೀವಿಗಳು, ಉದಾಹರಣೆಗೆ ಆಲ್ಗೆ, ಅವುಗಳು ಬೆಳೆಯೋದ್ರಿಂದ ನಿಧಾನವಾಗಿ ಅವುಗಳು ಸತ್ತೋದ ಮೇಲೆ ಅವುಗಳ ಡೆಬ್ರಿಸ್ ಕೆಳಗಡೆ ಕಲೆಕ್ಟ್ ಆಗೋದ್ರಿಂದ ಕಾಲಕ್ರಮೇಣ ಅನೇಕ ವರ್ಷಗಳಲ್ಲಿ ವಾಟರ್ ಬಾಡಿ ಒಂದು ಡ್ರೈ ಲ್ಯಾಂಡ್ ಆಗಿ ಕನ್ವರ್ಟ್ ಆಗಬಹುದು. ಇದು ನ್ಯಾಚುರಲ್ ಪ್ರೋಸೆಸ್. ಆದರೆ ಇವಾಗ ಏನಾಗ್ತಾ ಇದೆ, ಬಿಕಾಸ್ ಆಫ್ ದ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸ್ ಲೈಕ್ ಪಲ್ಯೂಷನ್ from agriculture, from industries, large amount of wastewater is entering into the water bodies, natural water bodies. ಅದರೊಳಗೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಎಸ್ಪೆಷಲಿ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್. ಇಂಥ ನ್ಯೂಟ್ರಿಯೆಂಟ್ ಇದ್ದಾಗ ಏನಾಗುತ್ತೆ ಅಂತಂದರೆ ಅವುಗಳು ಆಲ್ಗೆಗೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬಿಕಾಸ್ ಆಫ್ ದ ಎಂಟ್ರಿ ಆಫ್ ದ ನ್ಯೂಟ್ರಿಯೆಂಟ್ ಇನ್ ಟು ದ ವಾಟರ್ ಬಾಡಿ, ಆಲ್ಗೆ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ in large numbers. As a result, the water body is filled with algae. Algae consume large amount of nutrient there, and when the algae dies, decomposition occurs. Decomposing organisms, they flourish in number, they use all the dissolved oxygen present in the water body. ಆದ್ದರಿಂದ ವಾಟರಲ್ಲಿ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ನೀರಿನಲ್ಲಿ ಬೆಳೆಯುವ ಜೀವಿಗಳಿಗೆ ಆಕ್ಸಿಜನ್ ಕೊರತೆ ಉಂಟಾಗತ್ತೆ, ಆದ್ದರಿಂದ ಫಿಶಸ್ ಸತ್ತೋಗ್ತವೆ. ಆದ್ದರಿಂದನೇ ಯುಟ್ರೋಫಿಕೇಷನ್ ನ್ಯಾಚುರಲ್ ಫಿನಾಮಿನಾ ಆಗಿದ್ದರೂ ಕೂಡ ಪಲ್ಯೂಷನ್ನಿಂದಾಗಿ ಇವತ್ತು ಯೂಟ್ರೋಫಿಕೇಷನ್ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಆಕ್ಸಲರೇಟೆಡ್ ಯೂಟ್ರೋಫಿಕೇಷನ್ ಅಥವಾ ಕಲ್ಚರಲ್ ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಇಟ್ ಈಸ್ ಮ್ಯಾನ್ ಮೇಡ್. ಆದ್ದರಿಂದ
ಅಂತಹ ಸಂದರ್ಭದಲ್ಲಿ ಮೀನುಗಳು ಯಾಕೆ ಸಾಯ್ತವೆ ಅಂತಂದರೆ ಆಲ್ಗೆ ಓವರ್ ಪ್ರೊಡ್ಯೂಸ್ ಆ್ಯಂಡ್ ಡೈ ಆ್ಯಂಡ್ ಬ್ಯಾಕ್ಟೀರಿಯಾ ಯೂಸ್ ಅಪ್ ಆಲ್ ದ ಆಕ್ಸಿಜನ್ ಪ್ರೆಸೆಂಟ್ ಇನ್ ದಟ್ ವಾಟರ್ ಬಾಡಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಆಲ್ಗೆ ಓವರ್ ಪ್ರೊಡ್ಯೂಸ್ ಆ್ಯಂಡ್ ಡೈ, ಬ್ಯಾಕ್ಟೀರಿಯಾ ಯೂಸ್ ಅಪ್ ಆಲ್ ಆಕ್ಸಿಜನ್ ಸೊ ದಟ್ ದ ಫಿಶಸ್ ವಿಚ್ ನೀಡ್ ಆಕ್ಸಿಜನ್ ಡು ನಾಟ್ ಗೆಟ್ ಆಕ್ಸಿಜನ್ ಆ್ಯಂಡ್ ಫೈನಲಿ ದೇ ವಿಲ್ ಡೈ. Next question. High value of BOD. BOD means biochemical oxygen demand indicates that option A, water is highly polluted. Option B, water is less polluted. Option C, consumption of organic matter by microbes is high. Option 4, water is pure. What is biochemical oxygen demand? Biochemical oxygen demand is the amount of oxygen required to oxidize all the organic matter present in 1 liter of water by bacteria. ಅಂದರೆ ಯಾವುದೋ ಒಂದು ವಾಟರ್ ಬಾಡಿ ಪಲ್ಯೂಟ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಬೆಳೀತಾ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅಲ್ಲಿರ್ತಕ್ಕಂಥ ಅಷ್ಟು ಆಕ್ಸಿಜನನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಲ್ಲಿ ಆಕ್ಸಿಜನ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಈ ಗ್ರಾಫನ್ನು ಗಮನಿಸಿ. ಈ ಗ್ರಾಫ್ನಲ್ಲಿ ಸೀವೇಜ್ ಡಿಸ್ಚಾರ್ಜ್ ಆಗ್ತಕ್ಕಂತಹ ಜಾಗದಲ್ಲಿ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾಗಳು ತುಂಬ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಗಳು ತುಂಬ ಬೆಳೆಯೋದ್ರಿಂದ ಅಲ್ಲಿರ್ತಕ್ಕಂತಹ ನೀರಿನಲ್ಲಿ ಬಯೋಲಾಜಿಕಲ್ ಆರ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಿಗೆ ಇರುತ್ತೆ. ಆ ನೀರು ಮುಂದಕ್ಕೆ ಹರಿತಾ ಇದ್ದಾಗೇ ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅಥವಾ ಜೀವಿಗಳು ಆ ಜಾಗದಲ್ಲಿ ಆಕ್ಸಿಜನ್ನ ರಿಲೀಸ್ ಮಾಡೋದ್ರಿಂದ BOD ಕಮ್ಮಿ ಆಗ್ತಾ ಬರುತ್ತೆ, ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಹೆಚ್ಚಾಗ್ತಾ ಬರುತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈ ವ್ಯಾಲ್ಯೂ ಆಫ್ BOD. ಹೈ ವ್ಯಾಲ್ಯೂ ಆಫ್ BOD ಇದೆ ಅಂತಂದರೆ ಅಲ್ಲಿ ವಾಟರ್ ಈಸ್ ಹೈಲಿ ಪಲ್ಯೂಟೆಡ್ ಅಂತ ಅರ್ಥ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ವಾಟರ್ ಈಸ್ ಹೈಲಿ ಪಲ್ಯೂಟೆಡ್. Next question. Which one of the following is not one of the prime health risks associated with greater ultraviolet radiation through the atmosphere due to depletion of stratospheric ozone? Option A, reduced immune system. Option B, damage to eyes. Option C, increased liver cancer. Option D, ಇನ್ಕ್ರೀಸ್ಡ್ ಸ್ಕಿನ್ ಕ್ಯಾನ್ಸರ್. ಸ್ಟ್ರಾಟೋಸ್ಫಿರಿಕ್ ಓಝೋನ್ ಲೇಯರ್ ಹೇಗೆ ನಾಶ ಆಗ್ತಿದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಕ್ಲೋರೋಫ್ಲೋರೋಕಾರ್ಬನ್, ಏರ್ ಕಂಡೀಷನರ್ಸಲ್ಲಿ ಮತ್ತು ಸ್ಪ್ರೇಯರ್ಸಲ್ಲಿ ಯೂಸ್ ಮಾಡ್ತಕ್ಕಂತಹ ಕ್ಲೋರೋಫ್ಲೋರೋಕಾರ್ಬನ್ಸ್ ಆಕಾಶಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಅದರ ಮೇಲೆ ಅಲ್ಟ್ರಾವೈಲೆಟ್ ರೇಸ್ ಆ್ಯಕ್ಟ್ ಮಾಡೋದ್ರಿಂದ ಕ್ಲೋರೋಫ್ಲೋರೋಕಾರ್ಬನ್ಸಿಂದ ಕ್ಲೋರಿನ್ ರಿಲೀಸ್ ಆಗುತ್ತೆ. Chlorine reacts with ozone present in the stratosphere. ಓಝೋನ್ ಲೇಯರ್ನ ಇಂಪಾರ್ಟೆನ್ಸ್ ಏನು ಅಂತ ನೆನಪು ಮಾಡ್ಕೊಳ್ಳಿ. ಸೂರ್ಯನ ಕಿರಣಗಳಿಂದ ಬರ್ತಾ ಇರತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸನ್ನು ತಡೆಯುವಂತಹ ಕೆಲಸನ ಓಝೋನ್ ಮಾಡುತ್ತೆ. ಕ್ಲೋರೋಫ್ಲೋರೋಕಾರ್ಬನಲ್ಲಿರ್ತಕ್ಕಂಥ ಕ್ಲೋರಿನ್ನು ಓಝೋನ್ ಜೊತೆಗೆ ರಿಯಾಕ್ಟ್ ಆಗಿ ಮಾಲಿಕ್ಯುಲರ್ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ದಿಸ್ ಎಫೆಕ್ಟ್ ಈಸ್ ಪರ್ಮನೆಂಟ್. ಆದ್ದರಿಂದ ಓಝೋನ್ ಪದರ ನಾಶ ಆಗ್ತಾ ಇದೆ. ಓಝೋನ್ ಪದರ ನಾಶ ಆಗ್ತಾ ಇರೋದ್ರಿಂದ ಭೂಮಿಗೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಎಂಟರ್ ಆಗ್ತಾ ಇದೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಡೈರೆಕ್ಟ್ಲಿ ಅಟ್ಯಾಕ್ಸ್ ದ DNA ಪ್ರೆಸೆಂಟ್ ಇನ್ ದ ಸೆಲ್ಸ್ ಆಫ್ ದ ಬಾಡಿ. ಅದರಿಂದ ಸ್ಕಿನ್ ಕ್ಯಾನ್ಸರ್ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಅಲ್ಟ್ರಾವೈಲೆಟ್ B ರೇಡಿಯೇಷನ್ಸ್ ವಿಚ್ ಆರ್ ವೆರಿ ಹಾರ್ಮ್ಫುಲ್ ವಿಚ್ ಕ್ಯಾನ್ ಕಾಸ್ ದ ಪರ್ಮನೆಂಟ್ ಡ್ಯಾಮೇಜ್ ಟು ದ ಐಸ್, ಇನ್ಫ್ಲಮೇಷನ್ ಆಫ್ ಕಾರ್ನಿಯಾ ಆರ್ ಕ್ಯಾಟರಾಕ್ಟ್. ಅಷ್ಟೇ ಅಲ್ಲ, ಅಲ್ಟ್ರಾವೈಲೆಟ್ ರೇಸ್ನಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕುಂಠಿತವಾಗಬಹುದು. ಅದರಿಂದ ಈ ಪ್ರಶ್ನೆಯನ್ನು ಓದಿದಾಗ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ ಪ್ರೈಮ್ ಹೆಲ್ತ್ ರಿಸ್ಕ್ ಅಂತ ಹೇಳಿದ್ದಾರೆ. ಸ್ಕಿನ್ ಕ್ಯಾನ್ಸರ್ ಈಸ್ ಡೈರೆಕ್ಟ್ಲಿ ಕಾಸ್ಡ್ ಬೈ ಅಲ್ಟ್ರಾವೈಲೆಟ್ ರೇಸ್.
Damage to the eyes is because of ultraviolet rays. Immune system is also affected. ಆದ್ದರಿಂದ ಇನ್ಕ್ರೀಸ್ಡ್ ಲಿವರ್ ಕ್ಯಾನ್ಸರ್ ಕಾರಣ ಆಗೋದಿಲ್ಲ. ಆದ್ದರಿಂದ ಇಟ್ ಈಸ್ ನಾಟ್ ಒನ್ ಆಫ್ ದ ಪ್ರೈಮ್ ಹೆಲ್ತ್ ರಿಸ್ಕ್ ಅಸೋಸಿಯೇಟೆಡ್ ಬೈ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ವಿಚ್ ಈಸ್ ಎಂಟ್ರಿಂಗ್ ಇನ್ ಟು ದ ಅರ್ತ್ ಡ್ಯೂ ಟು ದ ಡಿಪ್ಲೀಷನ್ ಆಫ್ ಸ್ಟ್ರೆಟೋಸ್ಫಿರಿಕ್ ಓಝೋನ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಕ್ರೀಸ್ಡ್ ಲಿವರ್ ಕ್ಯಾನ್ಸರ್. Next question, global warming can be controlled by option A, increasing deforestation, reducing the efficiency of energy usage, B, reducing deforestation, cutting down the usage of fossil fuel, C, reducing reforestation, increasing the use of fossil fuel, D, increasing deforestation, slowing down the growth of human population. Global warming is a phenomena where there is an increase in the average temperature of the earth due to man-made activities. Man-made activities ಯಾವ್ದು? ಮೊದಲನೇದಾಗಿ ಇನ್ಕ್ರೀಸ್ಡ್ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಎರಡನೇದಾಗಿ ಅಟ್ಮಾಸ್ಫಿರಿಕ್ ಪಲ್ಯೂಷನ್. ಗ್ಲೋಬಲ್ ವಾರ್ಮಿಂಗಿಗೆ ಮುಖ್ಯವಾದಂತಹ ಕಾರಣ increased concentration of greenhouse gases in the atmosphere. Major greenhouse gas carbon dioxide, ಜೊತೆಗೆ ಕ್ಲೋರೋಫ್ಲೋರೋಕಾರ್ಬನ್ಸ್, ಆನಂತರ ಮೀಥೇನ್, ಹಾಗೆಯೇ ನೈಟ್ರಿಕ್ ಆಕ್ಸೈಡ್. ಈ ಎಲ್ಲ ಗ್ರೀನ್ಹೌಸ್ ಗ್ಯಾಸ್ಗಳು ಎಕ್ಸೆಸ್ ಆಗಿ ಅಟ್ಮಾಸ್ಫಿಯರನ್ನು ಸೇರ್ತಾ ಇರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಹಾಗಿದ್ದರೆ ಗ್ಲೋಬಲ್ ವಾರ್ಮಿಂಗ್ನ ಕಮ್ಮಿ ಮಾಡೋದಕ್ಕೆ, ಭೂಮಿಯ ತಾಪಮಾನವನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ್ಯಾವ ಮೆಷರ್ಸನ್ನು ಕೈಗೊಳ್ಳಬಹುದು? ಬಹಳ ಮುಖ್ಯವಾಗಿ ಫಾಸಿಲ್ ಫ್ಯೂಯಲ್ ಯೂಸೇಜನ್ನು ನಾವು ಕಮ್ಮಿ ಮಾಡಬೇಕು. ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫ್ಯೂಯಲ್ನ ಹುಡ್ಕೋಬೇಕು. ಎರಡನೇದು, ಡಿಫಾರೆಸ್ಟೇಷನ್ ಆಗ್ತಾ ಇರೋದ್ರಿಂದ ಭೂಮಿನಲ್ಲಿ ಕಾಡುಗಳು ಕಣ್ಮರೆಯಾಗ್ತಾ ಇದ್ದಾವೆ. ಕಾಡುಗಳು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿಕೊಂಡು ಬಳಸ್ಕೋತಾ ಇದ್ದಿದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಮ್ಮಿ ಆಗ್ತಿತ್ತು. ಡಿಫಾರೆಸ್ಟೇಷನಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಆಕಾಶದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಆದ್ದರಿಂದ ಡಿಫಾರೆಸ್ಟೇಷನ್ ಕೂಡ ಡೇಂಜರಸ್. ಹಾಗಿದ್ರೆ ಏನು ಮಾಡಬೇಕು? ರೀಫಾರೆಸ್ಟೇಷನ್ ಮಾಡಬೇಕು. ವನ ಮಹೋತ್ಸವ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇನ್ ದಿಸ್ ರಿಗಾರ್ಡ್. ಮೂರನೇದು, ಫಾಸಿಲ್ ಫ್ಯೂಯಲ್ ಬಳಕೆಯನ್ನು ಕಮ್ಮಿ ಮಾಡೋದ್ರ ಜೊತೆಗೆ ಎನರ್ಜಿ ಎಫಿಷಿಯೆಂಟ್ ಇಂಜಿನ್ಸನ್ನು ಕೂಡ ಆಟೋಮೊಬೈಲ್ಸಲ್ಲಿ ಮತ್ತು ಇಂಡಸ್ಟ್ರೀಸ್ನಲ್ಲಿ ನಾವು ಯೂಸ್ ಮಾಡಬೇಕು. ನಾಲ್ಕನೇದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸೋಲಾರ್ ಎನರ್ಜಿಯನ್ನು ಯೂಸ್ ಮಾಡಬೇಕು. ಹಾಗಿದ್ರೆ ಈ ಪ್ರಶ್ನೆಯಲ್ಲಿ ಇರುವಂಥ ಉತ್ತರಗಳನ್ನು ಗಮನಿಸೋಣ. ಇನ್ಕ್ರೀಸಿಂಗ್ ಡಿಫಾರೆಸ್ಟೇಷನ್ ಈಸ್ ನಾಟ್ ಎ ಸೊಲ್ಯೂಷನ್ ಟು ಕಂಟ್ರೋಲ್ ಗ್ಲೋಬಲ್ ವಾರ್ಮಿಂಗ್. Reducing deforestation and cutting down the usage of fossil fuel is the most appropriate answer. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ reducing deforestation and cutting down the usage of fossil fuel. Option B is the correct answer. Next question, identify the correctly matched pair. First option, Montreal Protocol, global warming. ಎರಡನೇ ಆಪ್ಷನ್, ಕ್ಯೋಟೋ ಪ್ರೋಟೋಕಾಲ್, ಕ್ಲೈಮೇಟ್ ಚೇಂಜ್. ಥರ್ಡ್ ಆಪ್ಷನ್, ರಾಮ್ಸಾರ್ ಕನ್ವೆನ್ಷನ್, ಗ್ರೌಂಡ್ ವಾಟರ್ ಪಲ್ಯೂಷನ್. ಫೋರ್ತ್ ಆಪ್ಷನ್, ಬಾಸೆಲ್ ಕನ್ವೆನ್ಷನ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಕನ್ಸರ್ವೇಷನ್ ಆಫ್ ನೇಚರಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ತೆಗೆದುಕೊಂಡಿರ್ತಕ್ಕಂತಹ ಮಹತ್ವದ ನಿರ್ಧಾರವನ್ನು ತಿಳಿಸ್ತಕ್ಕಂಥ ಕೆಲವು ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ಗಳ ಆಪ್ಷನ್ಸ್ಗಳು ಇಲ್ಲಿದ್ದಾವೆ. ಮೊದಲನೇದಾಗಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅದಕ್ಕೆ ನಡೆದಿದ್ದು ರಯೋ ಡಿ ಜನೈರೋದಲ್ಲಿ ಅರ್ತ್ ಸಮಿಟ್. ಹಾಗಿದ್ರೆ ಬಾಸೆಲ್ ಕನ್ವೆನ್ಷನ್ ಅಂದರೆ ಏನು? ಬಾಸೆಲ್ ಕನ್ವೆನ್ಷನ್ ಈಸ್ ಎ ಕನ್ವೆನ್ಷನ್ ಟು ಸ್ಟಾಪ್ ದ ಟ್ರಾನ್ಸ್ ಬೌಂಡ್ರಿ ಮೈಗ್ರೇಷನ್ ಆರ್ ಮೂವ್ಮೆಂಟ್ ಆಫ್ ಹಾರ್ಮ್ಫುಲ್ ಹೆಜಾರ್ಡಸ್ ವೇಸ್ಟ್ ಮೆಟೀರಿಯಲ್ಸ್ ಆ್ಯಂಡ್ ದೇರ್ ಡಿಸ್ಪೋಸಲ್. ಆದ್ದರಿಂದ ಇದು ಸರಿಯಾದ ಉತ್ತರ ಅಲ್ಲ. ರಮ್ಸಾರ್ ಕನ್ವೆನ್ಷನ್, ಇಟ್ ಈಸ್ ಎ ಕನ್ವೆನ್ಷನ್ ಮೇಡ್ ಟು ಕಂಟ್ರೋಲ್ ದ ಡಿಗ್ರಿಡೇಷನ್ ಆಫ್ ವೆಟ್ಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಆದ್ದರಿಂದ ಗ್ರೌಂಡ್ ವಾಟರ್ ಪಲ್ಯೂಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ದರಿಂದ
ಇದು ಕೂಡ ಸರಿಯಾದ ಉತ್ತರ ಅಲ್ಲ. Montreal Protocol is a treaty between many countries to reduce the usage of chlorofluorocarbons. ಆದ್ದರಿಂದ ಅದು ಕೂಡ ಸರಿಯಾದ ಉತ್ತರ ಅಲ್ಲ. ಈ ಆಪ್ಷನ್ ಬಿ ಆಪ್ಷನನ್ನು ನೋಡಿ, ಕ್ಯೋಟೋ ಪ್ರೋಟೋಕಾಲ್ ಕ್ಲೈಮೇಟ್ ಚೇಂಜ್. Kyoto Protocol is a protocol used to control the emission of greenhouse gases worldwide. ಆದ್ದರಿಂದ ಗ್ರೀನ್ಹೌಸ್ ಗ್ಯಾಸ್ಗಳು ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗೋದ್ರಿಂದ ಕ್ಯೋಟೋ ಪ್ರೋಟೋಕಾಲ್ ಕ್ಲೈಮೇಟ್ ಚೇಂಜ್ ಇಸ್ ದಿ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಆಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಕ್ಯೋಟೋ ಪ್ರೋಟೋಕಾಲ್ ಮತ್ತು ಕ್ಲೈಮೇಟ್ ಚೇಂಜ್. ಪ್ರಿಯ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಶೈಕ್ಷಣಿಕ ಜೀವನದ ಅತ್ಯಂತ ಪ್ರಮುಖವಾದಂತಹ ಕಾಲಘಟ್ಟದಲ್ಲಿದ್ದೀರಿ. ಕಳೆದ 2 ವರ್ಷಗಳಿಂದ ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ ತುಂಬ ಚೆನ್ನಾಗಿ ಓದಿಬಿಟ್ಟು CETಗೆ ಪ್ರಿಪೇರ್ ಆಗಿ CET ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಿ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ. CET ಪರೀಕ್ಷೆಯಲ್ಲಿ ಪರೀಕ್ಷೆಯ ದಿನದ ನಿಮ್ಮ ಮನಸ್ಥಿತಿ ಮತ್ತು ಏಕಾಗ್ರತೆ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ಪರೀಕ್ಷೆಯ ದಿನ ಅತ್ಯಂತ ಶಾಂತಚಿತ್ತರಾಗಿ ಸಮಚಿತ್ತದಿಂದ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ನಿಮಗೆ ಪರೀಕ್ಷೆಯಲ್ಲಿ ಶುಭವಾಗಲಿ, ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ. ನಿಮಗೆಲ್ಲರಿಗೂ ಶುಭವಾಗಲಿ.